ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಕಲಘಟಗಿ ತಾಲೂಕು ಪಂಚಾಯತಿ ಕ್ಷೇತ್ರದ ದಾಸ್ತಿಕೊಪ್ಪ ತಾಲೂಕು ಪಂಚಾಯತಿ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ 2016ನೇ ಸಾಲಿನಲ್ಲಿ ನಡೆದಿರತಕ್ಕಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಯ ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಇಂದು ನಮ್ಮ ಜೊತೆ ಚಂದ್ರಗೌಡ ಶಂಕರಗೌಡ ಪಾಟೀಲ್ ಅವರು ಇಂದು ನ್ಯೂಸ್ ಆಫ್ 43 ಇಂಡಿಯಾದ ದಿ ಲೀಡರ್ ಆಫ್ ಕ್ಷೇತ್ರ, ದಿ ಲೀಡರ್ ಆಫ್ ಡೆವಲಪ್ಮೆಂಟ್ ಈ ವಿಷಯದ ವಿಶೇಷ ಸಂದರ್ಶನ ನಡೀತಾ ಇದೆ. ಮುಂಬರ್ತಾ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯ ಅತಿ ಶೀಘ್ರದಲ್ಲಿ ಇರುವಂಥ ಸಂದರ್ಭದಲ್ಲಿ ನಮ್ಮ ಜೊತೆ ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು, ಮಾಜಿ ಸದಸ್ಯರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ನ್ಯೂಸ್ ಆಫ್ 43 ಇಂಡಿಯಾಗೆ ತಡರಾತ್ರಿಯಲ್ಲಿ ಕೂಡ ಒಂದು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ರೆ ತುಂಬ ಧನ್ಯವಾದಗಳು. ಧನ್ಯವಾದಗಳು. ನನ್ನ ಮೊದಲನೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಮತ್ತು ಈ ಸಂದರ್ಶನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಮಾಹಿತಿ, ರಾಜಕಾರಣ ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ, ರಾಜಕಾರಣದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ದಾಸ್ತಿಕೊಪ್ಪ ಕ್ಷೇತ್ರದಿಂದ ಯಾಕೆ ಸ್ಪರ್ಧೆ ಮಾಡಿದ್ರಿ? ನಮಗೆ ಈ ಹಿನ್ನೆಲೆ ರಾಜಕೀಯ ನಮಗೆ ಹಿನ್ನೆಲೆ ಇಲ್ಲ. ಆದರೂ ದಾಸ್ತಿಕೊಪ್ಪ ಗ್ರಾಮದೊಳಗಾತು ಸುತ್ತಮುತ್ತ ಹಳ್ಳಿ ಒಳಗೆ ಸಮಾಜ ಸೇವೆಯನ್ನು ಮಾಡ್ಕೊತ ಬಂದೆ. ಅದೇ ಪ್ರಕಾರ ಗ್ರಾಮ ಪಂಚಾಯತಿ SDMC ಸಾಲಿ ಒಳಗೆ ಅಧ್ಯಕ್ಷ ಆದ್ವಿ. ಸೊಸೈಟಿ ಚುನಾವಣೆ ಮಾಡಿದ್ವಿ, ಅಲ್ಲೂ ಅಧ್ಯಕ್ಷ ಆದ್ವಿ. ಹಿಂಗೆ ಹಲವಾರು ಎಲ್ಲೂ ಯಾರಿಗೇನೋ ತೊಂದರೆ ಬಂದು ಸಮಾಜವಾಗಿ ಮನೆಗೆ ಒಂದು ರಾತ್ರಿ 10-11 ಗಂಟೆ ಆಗಲಿ, ಅದು ಯಾವೇ ಕೆಲಸ ಇರಲಿ, ಈಗ ದುರ್ಮರಣ ಆಗ್ತಾವೆ, ಆಕ್ಸಿಡೆಂಟ್ ಆಗಿರ್ತಾವೆ, ಸತ್ತಿರ್ತಾವೆ, ಸೊಸೈಟಿಗಳು ಸೇವೆ ಮಾಡ್ತೀವಿ, SDMC ಒಳಗೆ ಸೇವೆ ಮಾಡಿದ್ವಿ, ತಾಲೂಕು ಪಂಚಾಯತ್ ಹಿಂಗೆ ಮಾಡಿದ್ವಿ. ಹಿಂಗೆಲ್ಲ ಒಕ್ಕಲ್ತನದಿಂದ ಬಂದು ಮನೆತನಿದ್ದು ನಮ್ಮದು. ಒಕ್ಕಲ್ತನ ಮಾಡ್ಕೊಂಡು ಇದನ್ನು ಸಮಾಜ ಸೇವೆ ಒಳಗೆ ನಾವು ತೊಡ್ಕೊತ ಬಂದ್ವಿ. ಜನ ನಮ್ಮನ್ನು ಎಲ್ಲಾದರೂ ಗುರ್ತಿಸ್ಕೊಂಡು ಕೈ ಸ್ವಚ್ಛ ಐತೆ ಅನ್ನೋ, ಬಾಯಿ ಕೈ ಸ್ವಚ್ಛ ಐತೆ ಅನ್ನೋ ನಮ್ಮನ್ನು ಗುರ್ತಿಸ್ಕೊಂಡ್ರು. ಅವರು ಗುರ್ತಿಸ್ಕೊಂಡೊಂದು ಅನಿವಾರ್ಯ ಕಾರಣದಿಂದ ಎಲ್ಲ ಪ್ರಹ್ಲಾದ್ ಜೋಶಿ ಅವರು ಗೆಲ್ಲಿಸಿದ್ವಿ. ಎಲ್ಲ ಲೀಡರ್ಸು ಎಲ್ಲರೂ ಭಾರತೀಯ ಜನತಾ ಪಕ್ಷ ಎಲ್ಲ ಕಡೆ ಗೆಲ್ಲಿಸಿದ್ವಿ. ಬೇರೆ ಹಿಡ್ಕೊಂಡು ಇವನ್ ಎಲ್ಲ ಸಂಘ ಸಂಸ್ಥೆ TP ZP ಎಲ್ಲದರೊಳಗೂ ಇನ್ವಾಲ್ವ್ ಆಗಿ ತಾಲೂಕಿನಾಗ ಎಲ್ಲನೂ ಗೆಲ್ಲಿಸಿದ್ವಿ. ಆದರೆ ನನಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೂ ನಾನು ಇದೀಗೊಂದಿಲ್ಲ. ಆದ್ರೆ ನಮ್ಮ ಹಿಂಬಲ ನಾವೇನು ಜನರಿಗೆ ಸೇವೆ ಮಾಡಿ ತಾಲೂಕಿನಾಗ ನಮ್ಮನ್ನು ಗುರುತಿಸಿ ನಮ್ಮನ್ನು ಅವ್ರು ಬೆಂಬಲಿಸ್ತಾರಿಲ್ಲ ಅನ್ನೋ ನೋಡೋ ಒಂದು ಸತ್ಯ ಪರೀಕ್ಷೆ ಕಾಲ ಅದು ನಮ್ಮದು. ಒಕ್ಕಲ್ತನ ಮಾಡ್ಕೊಂಡು ರಾಜಕಾರಣ ಸತ್ಯ ಪರೀಕ್ಷೆ ಕಾಲ ಅದು. ನೋಡೋಣ ತಿಳ್ಕೊಂಡು ನಮ್ಮ ನಿಜರ ಸಂಪರ್ಕ ಮಾಡಿಕೊಂಡು ಯಾರಿಗೂ ಯಾವ ಲೀಡರ್ಸ್ಗೂ ಬೇಯಲಿಲ್ಲ. ನಾವು ನಿಮ್ಮಣ್ಣವ್ರ ಶಾಸಕರಿಗೂ ಬೇಯಲಿಲ್ಲ, ಯಾವ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೂ ಬೇಯಲಿಲ್ಲ ನಾವು. ಯಾಕಂದ್ರೆ ನಮ್ಮ ಹಣೆ ಬರೋಕೆ ಟಿಕೆಟ್ ಸಿಗಿಲ್ಲಪ್ಪ ಅಂದ್ರೆ ಯಾರು ಬೇಯ್ದ್ರಿ ಏನೈತಿ ಅನ್ನೋಂತ ಇಸ್ಕೊಂಡು ಎಲ್ಲರೂ ನಮ್ಮವರ ಅನಿವಾರ್ಯ ಕಾರಣದಿಂದ ಟಿಕೆಟ್ ತಪ್ಪಿರ್ತಾವೆ ಅಂತ ತಿಳ್ಕೊಂಡು ಸ್ವ ಇಚ್ಛೆಯಿಂದ ನಾನು ಪಕ್ಷೇತರಾಗಿ ಕಣಕ್ಕೆ ಇಳಿದು ಜನ ಏನು ಮಾಡಿದ್ರಪ್ಪ ಅಂದ್ರೆ, ಇಷ್ಟು ವರ್ಷ ಪಕ್ಷ ದುಡ್ದು ನಿಷ್ಠಾವಂತಾಗಿ ಯಾರ್ದು ₹1 ತಿನ್ನದಂಗೆ ಸಮಾಜ ಸೇವೆ ಮಾಡಿಕೊಂಡು ಬಂದು ನೋಡೋಣ ಸರಿ ಪಕ್ಷೇತರ ಕಣಕ್ಕೆ ಇಳಿಬೇಕಂತ ವಿಚಾರ ಮಾಡೀನಿ ಅಂತ ನಾವು ಸಮಾಜದೊಳಗೆ ಇಟ್ಟಾಗ, ಸಮಾಜ ಏನಾಗಲಿ ನಾವು ನಿಮ್ಮನ್ನು ಕೈ ಬಿಡೋದಿಲ್ಲ, ನೀವು ಪಕ್ಷೇತರ ಕಣಕ್ಕೆ ಇಳೇಬೇಕಾ ಅಂತೇಳಿ ಒತ್ತಾಯ ಮಾಡಿದ್ರು ಜನರು. ಒತ್ತಾಯ ಮಾಡಿದ ತಕ್ಷಣ ನಾನು ಆಮೇಲೆ ಕಣಕ್ಕೆ ಇಳಿದೆ. ಸ್ವಂತ ಬುದ್ಧಿಯಿಂದ ಏನು ಇಳಿಲಿಲ್ಲ. ಊರಾಗೆಲ್ಲ ಜನ ಕೂಡಿಲ್ಲ, ನೀವು ಕಣಕ್ಕೆ ಒಂದು ಮತದಾರರ ಅಭಿಪ್ರಾಯ ಒಂದು ಸಭೆಯಲ್ಲಿ ಅವರ ಕೂಡಿರಲ್ಲ, ಕೂಡಿ ಕಣಕ್ಕೆ ಇಳ್ದ ಬಿಡು ಅಂತೇಳಿ ನಾ ನಾಮಿನೇಷನ್ ಮಾಡಿದೆ. ಆಮೇಲೆ ಗೆದ್ದನು ಬಿಟ್ಟಿಂದ ಎರಡೂ ಪಾರ್ಟಿಯವರು ಗಂಟು ಬಿದ್ದರು ನನಗೆ. ನೀವು ಬರ್ರಿ ಅಂತ. ನಾನು ಮಾರಾಟದ ವಸ್ತು ಅಲ್ಲ ಅಂತ ಹೇಳಿದೆ. ಯಾಕೆ ಜನರಿಂದ ಗೆದ್ದು ಅನ್ನೋ ಪಕ್ಷೇತರಾಗಿ ಯಾರು ದುಡ್ಡು ಆಸೆ ಆಕಾಂಕ್ಷೆಗಳಿಗೆ ಬಲಿ ಆದಿವಿ ಅಂದ್ರೆ ನಾವು ತಂದೆ ತಾಯಿ ಹೆಸರು ಕಳಿಸ್ತೀವಿ. ರೊಕ್ಕ ತೊಗೊಂಡು ತಗೋದು ಅಂತ. ಅದಕ್ಕೆ ನಮ್ಗೆ ಯಾರ್ದು ಒಂದು ಪೈಸಾ ಬೇಡ, ಯಾರ್ದು ಬಿಡಿ ಬೇಡ. ಜನ ನಮಗೆ ಬಿಡೇ ಎಲ್ಲ ಓಟ್ ಹಾಕ್ಯಾರ, ಎರಡೂ ಪಕ್ಷ ತಿರಸ್ಕಾರ ಮಾಡಿ ಓಟ್ ಹಾಕ್ಯಾರ, ಜನ ಬೆಂಬಲೈತಿ. ಅದಕ್ಕೆ ನಾವೇನೈತಲ್ಲ ಯಾವ ಆಕಾಂಕ್ಷೆ ಒಳಗಾಗ್ದಂಗೆ ನಾವು ಸುಮ್ಮನೆ ನಮ್ಮ ಮನೆಯಾಗ ಉಳಿದಿದ್ದೀವಿ. ನಾವು ಒತ್ತಡ ಬಂದಿಂದ ಎರಡೂ ಕಡೆ ಬಂದು ನಾ ಏನು ಹೇಳಿದ್ದೆ, ನಮ್ಮ ಮೂಲಕ BJP ಗಿದ್ದ ಮನುಷ್ಯ ನಾನು ಅಂತ ತಿಳ್ಕೊಂಡು ನಿಮ್ಮಣ್ಣವ್ರಿಗೂ ನಾನು ಇದನ್ನು ಮಾಡಲಿಲ್ಲ. ಆದರೂ ಗುರುಸ್ಥಾನ ಪಕ್ಷ ಗೆದ್ದವರು, ಪಕ್ಷ ನಮ್ಮದ, ಟಿಕೆಟ್ ಕಾಣತ್ರ ಕೊಟ್ಟಿರಕ್ಕಿಲ್ಲ. ಅದೇ ಮುಖ್ಯನ ನಮ್ಮ ಪಕ್ಷ ದ್ವಾಡದು ಅನ್ನುವಂಥ ವಿಷಯದೊಳಗೆ ನಾ ಮತ್ತೆ ಹೋಗಿ ಅಪ್ಕೊಂಡು ನನಗೆ ಅವರು 5 ವರ್ಷ ಉಪಾಧ್ಯಕ್ಷ ಮಾಡೋಕೆ ನಮಗೆ ಅವರು ಸಂಪೂರ್ಣ ಬೆಂಬಲನೂ ಕೊಟ್ಟರು. ಮತ್ತು ನಾ ಎಜುಕೇಷನ್ದೊಳಗೆ TCH ಆಗಿತ್ತು ನಂದು. ಅದಕ್ಕೆ ಅವ್ರು ಏನು ಹೇಳಿದ್ರು ಅಂದ್ರೆ, ನಿನ್ನ ಕಾನೂನು ಅರಿವು ಐತಿ, ತಿಳುವಳಿಕೆ ಐತಿ, ಅದಕ್ಕೆ ನೀವು ಉಪಾಧ್ಯಕ್ಷ ಹಾಕೋದಕ್ಕೆ ಯೋಗ್ಯ ಇದೀವಿ
ಅಂತ ಅವ್ರಿಗೆ ಮನಸ್ಸಿಗೆ ಕಂಡು ಬಂತದ್ದು. ನಮ್ಮ ಒಡನಾಟ ಅವ್ರು ಕೂಡ ಇತ್ತು. ಆದ್ರೆ ಕಾನೂನು ಬಲ್ಲವರು, ರೀತಿ ಬಲ್ಲವರು, ತಾಲೂಕ್ ಪಂಚಾಯತಿ ನಡೆಸ್ಬೇಕಾದ್ರೆ ಈಗ KDP, ಸಾಮಾನ್ಯ ಸಭೆ, ಜನರಲ್ ಬಾಡಿ, ಸಾರ್ವಜನಿಕ ಮಂದಿ ಬರ್ತಾರ, ಪಕ್ಷಾತೀತವಾಗಿ ಮಂದಿ ಬರ್ತಾರೆ ಅಧಿಕಾರ ಇದ್ದಾಗ. ಇದಕ್ಕೆ ಸದಾ ಸ್ಪಂದಿಸ್ಬೇಕ ಅನ್ನುವಂಥದ್ದು ನಮ್ಮ ಮಧ್ಯೆ ಗುಣಗಳನ್ನ ಕಂಡಿಡಿದ್ರು ಅವರು. ಅದಕ್ಕೆ ನಾವು ಮುಂಜಾನೆ 9:30ಗೆ ನಾ ಇಲ್ಲಿ ಮನೆಗೆ ಬಿಟ್ರೆ ರಾತ್ರಿ 8 ಗಂಟೆ ಡ್ಯೂಟಿ ಮುಗಿಸಿ ಬರ್ತಿದ್ದೆ ನಾ. ಅದಕ್ಕೆ ಏನಂದ್ರೆ ಸಂಪೂರ್ಣ ಒಕ್ಕಲ್ತನ ಮರ್ತು ಬಿಟ್ಟಿವಿ ನಾವು. ಒಕ್ಕಲ್ತನ ಕಡೆ ಗಮನ ಕೊಟ್ಟಿವಿ ಅಂದ್ರೆ ಸಾರ್ವತ್ರಿಕ ಮಂದಿ ಬೇರೆ ತಾಲೂಕ್ನಾಗ ಅಂತ ತಿಳ್ಕೊಂಡು ಸಂಪೂರ್ಣ ಕಮತನ ಕಡೆಗಣಿಸಿ ಮಕ್ಕಳ ಮೇಲೆ ಕಮತ ಬಿಟ್ಟು ಸಂಪೂರ್ಣ 5 ವರ್ಷ ಸಾರ್ವಜನಿಕ ಮುಡುಪ ಮಾಡಿ ಅದು ಜೀವನ ಮಾಡೀನಿ. ಮತ್ತು ಈಗೂ ನನಗೆಲ್ಲ ಹಳ್ಳಿ ತಾಲೂಕಿನಿಂದ ಫೋನ್ ಹಚ್ತಾರೆ. ಈಗ ಸದ್ಯ ಮನ್ಯಾಗ ಅದನ್ನಂದ್ರು ಎಲ್ಲರೂ ತಾವು ಹೆಂಗೆ ನೀವು ಫೋನ್ ಹಚ್ಚಿರಿ ಹಂಗೆ ಎಲ್ಲರೂ ಯಾವುದೋ ಕೋರ್ಟ್ ಇರಲಿ, ಕಚೇರಿ ಇರಲಿ, ಪೊಲೀಸ್ ಸ್ಟೇಷನ್ ಇರಲಿ, ಹೊಲದಾಗದ ಮನ್ಯಾಗದ ಅನ್ನೋದ್ರು ಕಿರ್ಕಾಟ್ ನನಗೆ ಯಾಕಾರ ಫೋನ್ ಬಿಡ್ತಪ್ಪ ದೇವ್ರ ಅಂದ್ರೆ ಆ ರೀತಿ ಸ್ಪಂದಿಸೇನ ಫೋನ್ ಮಾಡ್ತಾರ, ನಮ್ಗೆ ಕರೆದಾಗ ಬರ್ತಾರ ಅನ್ನೋದು ಉದ್ದೇಶ ಅವರು. ರಾತ್ರಿ 1 ಗಂಟೆಗೆ ಹಚ್ಚಿ ಚಳಮಟ್ನ್ಯಾಗ ಫಾರ್ ಎಕ್ಸಾಂಪಲ್ ಊರ್ಲ್ ಹಾಕೊಂಡು 1 ಗಂಟೆಗೆ ಇಲ್ಲಿಂದ ಅಲ್ಲಿಗೆ ಹೋದೆ ಅಂದ ಅವೇನು ಅದಾವಲ್ಲ ಸಾಮಾಜಿಕ ಸೇವೆ. ಸತ್ತಾಗ ಯಾವುದೋ ಎನಿ ಕಂಡೀಷನ್ ಆಗಿರಲಿ ಸೀದಾ ನಮ್ಮ ಮನೆಗೆ ಬರ್ತಾರೆ. ರಾತ್ರಿ 1 ಗಂಟೆ 2 ಗಂಟೆ ಇಲ್ಲ ಅವ್ರು ಬರೋದು ಬಂದಿಂದ ಅವ್ರ ನಮ್ಮ ಮನ್ಯಾಗ ನಮ್ಮ ಮಕ್ಕಳು ಅವಕಾಶ ಕೊಡ್ತಾರೆ. ಚಹಾ ಕೊಡು ಸಮಾಧಾನ ಮಾಡಿ ಕುಂದಿರ್ಸಿ ಏನಪ್ಪ ಊರ್ಲ್ ಹಾಕೊಂಡು ಎಣ್ಣೆ ತೊಗೊಂಡು 2 ಗಂಟೆ ಅಂತೇಳಿ ಅವ್ರಿಗೆ ಸಮಾಧಾನ ಮಾಡಿ ಚಹಾ ಕುಡಿಸಿ ಆಮೇಲೆ ಅವ್ರು ರಾತ್ರಿನ ಅಪರಾಧ ಆಗ ಪೊಲೀಸ್ ಸ್ಟೇಷನ್ ಆಗ ಅಧಿಕಾರಿಗಳು ಫೋನ್ ಹಚ್ಚಿ ಸಾಹೇಬ್ರು ಹೆಂಗೆ ಬರ್ತೀವಿ ಹಿಂಗಾಗೈತಿ ನಮ್ಮ ಮನೆಗೆ ಬಂದಾರ ಮತ್ತು ನಾನು ಬೆಳಿಗ್ಗೆ ಬರ್ತೇನೆ ಸ್ಪಂದಿಸಿ ನಮ್ಮ ಲಘು PM ಮಾಡಿ ಅಟ್ ಹೆಲ್ಪ್ ಮಾಡಿರಿ ಅಂತ. ಆಯ್ತು ಗೌಡ್ರು ಮುಂಜಾನೆ ಬೇರೆ ಅಂತ ಹೇಳ್ತಾರೆ. ಆ ಪ್ರಕಾರ ಕಾನೂನು ಪಾಲನೆ ಮಾಡ್ತಾನೆ. ಸಾರ್ವಜನಿಕರು ಸ್ಪಂದಿಸ್ತೇವೆ ಅನ್ನೋದಕ್ಕೆ ಜನ ನಮ್ಮ ಮನೆಗೆ ಬರ್ತಾರೆ ಗುರ್ತಿಸ್ಕೊಂಡು. ನಾವು ಅವ್ರಿಗೆ ಹೆಲ್ಪ್ ಮಾಡೋದು ನಮ್ಮ ಕರ್ತವ್ಯ. ಎಲ್ಲನೂ ಮಾಡ್ತಾ ಅಂತ ಹೇಳೋಲ್ಲ. ಅಟ್ಲೀಸ್ಟ್ 12ನೇ ಭಾಗರ ಆ ಸಮಾಜಕ್ಕೆ ಮೀಸಲೈತೆ. 4ನೇ ಅಷ್ಟೇ ಒಕ್ಕಲ್ತನ ಕಡೆ ಗಮನ ನಂದು. ಮತ್ತು ಇದನ್ನು ಬಿಡೋಂಗಿಲ್ಲ. ಕಮ್ಮತನ ಒಕ್ಕಲ್ತನ ಬಡ್ಡಿ ಇದೆ. ನಿಮ್ಮಣ್ಣವರು ನೀರು ಆಸೆ ಹೊಲಕ್ಕೆ ಬರ್ತೀಯಲ್ಲ ಅಂತಿದ್ರು ಅವರು. ಹೊಲದಾಗ ಕಲ್ಲು ಎಬ್ಸೋದು ನಿಂತ್ಕೊಂಡು ನೋಡ್ತಿದ್ರು. ಅಲ್ಲಿ ಕಲ್ಲು ಎಬ್ಸಿದ್ನಲ್ಲ ನೋಡಿ ಕಲ್ಲು ಎಬ್ಸ್ತಾನ ನಾವು ಉಪಾಧ್ಯಕ್ಷ ಅಂದ್ರೆ ಒಕ್ಕಲ್ತನ ಮಾಡ್ಕೊಂಡು ರಾಜಕಾರಣ ಮಾಡ್ಕೊತ ಬಂದವ್ರು ನಾವು. ಇದೇ ಪ್ರಕಾರ ಮುಂದುವರೆದ್ವಿ. ಮತ್ತು ಎಲ್ಲ ಕಡೆ ಎಲ್ಲರೂ ಆಫೀಸರ್ ಸಾರ್ವಜನಿಕರೆಲ್ಲ ಸ್ಪಂದಿಸೀವಿ. ಅದ ನಮ್ಮನ್ನ ಇದು ಒಳ್ಳೇದ ನಮ್ಮನ್ನ ಕಾಕೊಂತ ಬಂದೈತಿ. ಆದ್ರೆ ಕಪ್ಪು ಚುಕ್ಕಿಯಲ್ಲಿ ಇಟ್ಕೊಂಡಿಲ್ಲ. ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಕಣಕ್ಕಿಳಿದು ಅವಾಗ ಎಷ್ಟು ಒತ್ತಡಗಳನ್ನು ಬಂದವು? ಹಿಂತುಗೋರಿ ಅಂತೇಳಿ ಹಿಂತುಗೋರಿ ಅಂತ ಭಾಳ ಒತ್ತಡಗಳು ಬಂದವು. ಮಾನ್ಯ ಶಾಸಕರು ಲಾಡೋರು ಇದ್ರು ಅವಾಗ. ಹೌದು, ಅವಾಗ ಸಚಿವರು ಕೂಡ ಇದ್ರು ಸಚಿವರು. ಅವ್ರ PAಗಳೆಲ್ಲ ಭಾಳ ಒತ್ತಡ ಮಾಡಿದ್ರು. ನಮಗೆಲ್ಲ ಭಾಳ ಒತ್ತಡ ಮಾಡಿದ್ರು. ಬರ್ರಿ ನೀವು ಉಪಾಧ್ಯಕ್ಷ ಕೊಡ್ತೀವಿ ಏನೋ ಭಾಳ ಕತೆ ಹೇಳಿದರು. ಆದರೂ ನಾನು ಅವರಿಗೆ ಸರ್ ನೀವು ಹೇಳೋದಲ್ಲ ಸತ್ಯ, ಆದ್ರೆ ಜನ ನನಗೆ ಪಕ್ಷೇತರ ಮಾಡಿ ಆರಿಸ್ಕಳಿಸ್ಯಾರ. ಜನ ನಾ ಏನಾರು ಮಾಡ್ರಪ್ಪ ಜನ ಕಡೆಯಿಂದ ಬೇಯಿಸೋದಿಲ್ಲ. ನಾ ಸಾರ್ವಜನ ಜೀವನದಾಗ ಹೆಂಗೆ ಇರ್ಬೇಕಾಗೈತಿ, ನಾ ಹಂಗೆ ಪಕ್ಷೇತರ ಗೆಲ್ಲಿಸ್ಯಾರ, ನಾ ಹೆಂಗೆ ಸಾರ್ವಜನಿಕರು ಹಂಗೆ ಇರುತ್ತೆ ಅಂತೇಳಿ. ನಿಮ್ಮಣ್ಣವ್ರೂ ಒತ್ತಡ, ಅವರು ಕಾರ್ಯಕರ್ತ ಅವ್ರಿಗೆ ಭಯ ಇದ್ದಿದ್ದಿಲ್ಲ. ನಮ್ಮವನು ಅನ್ನೋದು ಒಂದು ಇತ್ತರ ಒಳಗೆ. ಆದ್ರೂ ಭಯ ಇದ್ದಿದ್ದಿಲ್ಲ ಅಂದ್ರು ಅವ್ರಿಗೆ ಏನಪ್ಪ ಟಿಕೆಟ್ ಕೊಟ್ಟಿಲ್ಲ ಅಸಮಾಧಾನ ಆಗೈತಿ. ಅವು ನಾ ಏನು ಹೇಳಿ ಯಾರು ಏನೋ ಹೇಳಿರಪ್ಪ ನಾ ಬಿಟ್ಬಿಟ್ಟೆ ಒಳ್ಳೆ ಕಾರ್ಯಕರ್ತವ ಅವ್ನು ಮನವೊಲಿಸಿ ಹೆಂಗಾರ ಮಾಡಿ ಕರ್ಕೊಂಬರ್ರಿ ನಮ್ಮ ಪಕ್ಷಕ್ಕೆ ನಮ್ಮ ಮನುಷ್ಯನ ಅಂತ ತಿಳ್ಕೊಂಡು ಅವರೆಲ್ಲ ಕಾರ್ಯಕರ್ತರು ರಸ್ ಕಳಿಸಿದ್ರು. ಅದ್ರು ಮತ್ತು ನಮಗೂ ಸ್ವಲ್ಪ ನೊಂದಿರ್ತೇವಲ್ಲ ಆ ಟೈಮ್ನಾಗ. ಅದು ಏನಪ್ಪ ವಿಚಾರ ಮಾಡಿ ದುಡಿದೆ. ದುಡ್ಡು ಮನಸ್ಸು ಒಪ್ಪಲಿಲ್ಲ. ಏನಾದರೂ ಗುರು ಸ್ಥಾನ ನಂಬೋಕಲ್ಲಂತ ವಿಚಾರಕ್ಕೆ ಅಧ್ಯಾತ್ಮದ ವಿಷಯದೊಳಗೆ ಬಂದ್ವಿ ನಾವು. ಏನು ಮಾಡಿದ್ರು ಗುರುಗಳು ನಂಬಬೇಕು, ಗುರುಗಳಿಂದನೂ ಮುಕ್ತಿ ಸಿಗ್ತೈತಿ. ಗುರುಸ್ಥಾನ ದೊಡ್ಡ ಅಧಿಕಾರ 5 ವರ್ಷ ಬರ್ತಾವಕ್ಕೋ, ನಾಳೆ ಮನೆ ಯಾರು ಮಾತಾಡ್ಸೋದಿಲ್ಲ. ನಿಮ್ಮಣ್ಣವರು MLA ಅನ್ನೋ ಬದಲಿ ನಿಮ್ಮಣ್ಣವ್ರು ಗುರುಗಳನ್ನ ಅಂತಂದ್ರೆ 5 ವರ್ಷ ಅವ್ರು ಗುರುಗಳು ಅನ್ಬೇಡಪ್ಪ ಶಾಸಕರನ್ನ ಅಂತಿದ್ರು. ಆದರೂ ಗುರುಗಳು ಅಂತಿದ್ರು ಅವ್ರಿಗೆ. ಅಂದ್ರೆ ಆ ಗುರುಸ್ಥಾನ ನಮ್ಮ ದ್ವಾಡದ ಅನ್ನೋದಕ್ಕೆ ನಾವು ಅಲ್ಲಿ ಹೋಗಿ ಅಪ್ರೋಚ್ ಆದ್ವಿ. ಮುಂದೆ ಉಪಾಧ್ಯಕ್ಷ ಮಾಡಿ 5 ವರ್ಷ ಕಂಟಿನ್ಯೂ ಪೀರಿಯಡ್ ಪಾರ್ ಮಾಡಿ ಈ ಸದ್ಯ ಒಕ್ಕಲತನದ ಕಮತದೊಳಗೆ ಅದೇನೆ. ತಾವು ಫೋನ್ ಮಾಡಿರಿ. ಸರಿ ಸರ್, ಪ್ರಚಾರಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಅಭಿವೃದ್ಧಿ ಬಗ್ಗೆ ನಿಮ್ಮ ಮೊದಲನೆಯ ಅಜೆಂಡವಾಗಿತ್ತು? ಮತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ಎಷ್ಟು ಗೆಲುವು ಮನಸ್ಸಲ್ಲಿ ಇಟ್ಟುಕೊಂಡು ಪ್ರಚಾರದಲ್ಲಿ ಧುಮುಕಿದ್ರಿ? ನಮ್ಮದು ಈಗಾಗಲೇ ಮೊದಲು ನಾವೆಲ್ಲ ಈ ಸೊಸೈಟಿ ಸಂಘ ಸಂಸ್ಥೆ ಚುನಾವಣೆ ಮಾಡಿದೊಳಗೆ ನಮ್ದಟ್ಟು ಪರಿಚಯ ಇತ್ತು. ಒಂದು ಸ್ವಲ್ಪ ಹಿರಿತನ ಮಾಡ್ಕೊತ ಬಂದು ಮಂತ್ಯಾನಿದು ಪರಿಚಯ ಇತ್ತು. ನಾವು ಯಾರಿಗೂ ಭ್ರಷ್ಟಾಚಾರಕ್ಕೆ ಕೈ ಇಟ್ಟಿದ್ದಿಲ್ಲ. ಅದಕ್ಕೆ ನಮ್ಮ ಮನೆಗೆ ಬರ್ತಿದ್ರು. ನಾವು ಇಲ್ಲಿಂದ ಪ್ರಚಾರಕ್ಕೆ ಹೋದ್ವಿ ಅಂದ್ರೆ ದಾಸಿಗೊಪ್ಪ ಚಂದ್ರಗೌಡ್ರಪ್ಪ ಅಂದ್ರೆ ಬೆಸ್ಟ್ ಮನುಷ್ಯ ಅವ್ರಂತ ಅವ್ರನ್ನ ಅವರು. ನಾ ಏನು ನನ್ನ ಬಗ್ಗೆ ಹೇಳ್ಕೊಂತಿದ್ದಿಲ್ಲ. ಅವ್ರ ಮನೆಗೆ ಗೌಡ್ರು ಬಂದಾರ ನಮ್ಮವರು.
ಯಾರ ಮನೆಗೆ ಗೌಡ್ರು ಅಂದ್ರೆ ಅವ್ರ ಮನೆಗೆ ಹೋಗಿ ಅವ್ರ ನನಗೆ ಚಾ ಮಾಡಿಕೊಡವ್ರು ಅನ್ನೊಂದು ಆ ಸಿಸ್ಟಮ್. ಈಗೂ ಹಂಗೆ ಊರಾಗ ಯಾರ ಮನೆಗೆ ಹೋಗಿ ತಿಳ್ಕೊರಿ ಮೊದಲು ಅರ್ಧ ಕಪ್ ಚೆನ್ನಾಗಿ ಕೊಡ್ತಾರೆ ನನಗೆ. ನಾನು ಮತ್ತೆ ಈಗ ಶುಗರ್ ಪಗರ್ ಬಂದೈತೆ ಹೆದರ್ತೀನಿ, ಆದ್ರೂ ಬೆಲ್ಲದಾರ ಮಾಡಿಕೊಡ್ರಿ ಅಂತ ಒಲ್ಲೆಂಡಾರ್ಕ. ಯಾರ ಮನೆಗೆ ಹೋದ್ರು ನಮ್ಮ ಮನೆ ತನಕ ಹಿರಿತನ ಇಟ್ಕೊಂಡಿಲ್ಲ. ಯಾರ ಮನೆಯೊಳಗೆ ಸಮಾಜದೊಳಗೆ ನ್ಯಾಯ ಐತೆ ಅವ್ರ ಮನೆಗೂ ಎಲ್ಲೇ ಬಗೆಹರಿಸ್ತೀವಿ. ಅಂದ್ರೆ ಅದನ್ನು ನಮ್ಮ ಮನೆ ಒಳಗೆ ನ್ಯಾಯ ಬರಬಾರ್ದು ಅನ್ನೋದಕ್ಕೆ ಎಲ್ಲೆಲ್ಲಿ ನ್ಯಾಯ ಇರ್ತಾವೆ ಅವ್ನು ಅಲ್ಲೆಲ್ಲೇ ಹೋಗಿ ಅವ್ನು ಅಲ್ಲೇ ಅವ್ರಿಗೆ ಬಗೆಹರಿಸಿ ಅಲ್ಲೇ ಸಮಾಧಾನ ಮಾಡಿ ಬರ್ತೀವಿ. ಅದು ಒಂದು ಕಾಯ್ತಿ. ಮತ್ತು ಯಾವತ್ತೂ ಸ್ಪಂದಿಸ್ಕೊಂತೀವಲ್ಲ ಅದಕ್ಕೆ ನಮ್ಮನ್ನು ಅವರು ಜನ ಗುರುತಿಸ್ಕೊಂತಾರೆ. ಅಧಿಕಾರ ಇಲ್ದಾಗ ಹೆಲ್ಪ್ ಮಾಡಿ ಗುರುತಿಸ್ಯಾರ. ಈ 5 ವರ್ಷದಲ್ಲಿ 2019ರಿಂದ 18ರಿಂದ ನಿಮ್ಮ ಶಾಸಕರು ಬಂದರು. ಅವಾಗೆ ಇನ್ನು ಉಳಿದ ನಿಮ್ಮ 2ರಿಂದ 3 ವರ್ಷ ಅವಧಿ ಉಳಿದಿತ್ತು. ಆ ಸಂದರ್ಭದಲ್ಲಿ ನಿಮಗೆ ಬೆನ್ನಿಗೆ ಹೆಗಲು ಕೊಟ್ಟಾಗ ನಿಲ್ಬೇಕಾಗಿರ್ತಕ್ಕಂಥ ಶಾಸಕರು ಬಂದರು. ಅವಾಗ ನಿಮಗೆ ಡೆವಲಪ್ಮೆಂಟ್ಗೆ ಪಾತ್ರವಾಯಿತು. ಇನ್ನು ಉಳಿದ ಹಿಂದೆ 2.5 ವರ್ಷ ಅವಧಿಯಲ್ಲಿ ನಿಮ್ಮ ಸರ್ಕಾರ ಕೂಡ ಇರಲಿಲ್ಲ, ನಿಮ್ಮ ಶಾಸಕರು ಕೂಡ ಇರಲಿಲ್ಲ. ಈ ಕ್ಷೇತ್ರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ತಾವು ಯಾವ ಅಭಿವೃದ್ಧಿಗೆ ಪಾತ್ರ ವಹಿಸಿದ್ರಿ? ಈ 7 ಹಳ್ಳಿ ಮತ್ತು ಪ್ಲಸ್ 2 ಪಂಚಾಯತಿಯಲ್ಲಿ ಬರುವಂಥ 7 ಹಳ್ಳಿಗಳು, ಈ ಹಳ್ಳಿಗೆ ಏನು ವಿಶೇಷವಾಗಿ ಡೆವಲಪ್ಮೆಂಟ್ ಮಾಡಿಸಿದ್ರಿ? ವಿಶೇಷವಾಗಿ ನಮ್ಮ ತಾಲೂಕ್ ಪಂಚಾಯತಿಗೆ ಬರ್ತಕ್ಕಂಥ ಫಂಡ್ಗಳೊಳಗೆ ಈಗ ಕಡಿಮೂರ ಮಾಡಿಸೀವಿ. ಆಮೇಲೆ ಅಂಗನವಾಡಿಗೆ ಸುಣ್ಣ ಬಣ್ಣ ಪರಿಕರ ಮಾಡಿಸೀವಿ. ಆಮೇಲೆ ಸ್ಕೂಲ್ ಒಳಗೆ ಡೆಸ್ಕು ಟೇಬಲ್ಲು ಇಂಥವು. ಆಮೇಲೆ ಉಗ್ನಿಕೆರೆ ಒಳಗೆ ಕಡಿಮೂರ ಮಾಡಿಸೀವಿ. ಆಮೇಲೆ ಚಳಮಟ್ಟಿ ಒಳಗೆ ಕರಿಯಮ್ಮನ ದೇವಸ್ಥಾನಕ್ಕೆ ಅನುದಾನ ಹಾಕೀವಿ. ರಾಮನಾಳದಲ್ಲಿ ಒಂದು ಗ್ರಾಮಕ್ಕೆ ಕಡಿಮೂರಮ್ ರಸ್ತೆ ಮೇಲೆ ಸ್ಕೂಲ್ ಹತ್ರ ಅಲ್ಲಿ ಸ್ಕೂಲ್ಗೆ ಹೆಲ್ಪ್ ಮಾಡೀವಿ. ಚಳಮಟ್ಟಿ ಗ್ರಾಮ ಕಾಡನ್ಕೊಪ್ಪದಾಗ ಅಲ್ಲೂ ಸಮಾಜ ಐತೆ, ಅಲ್ಲಿ ಒಂದು ಮರಾಠ ಸಮಾಜ, ಅವರೆಲ್ಲ ನಮಗೆ ಎಲ್ಲ ಸ್ಪಂದಿಸಿದ್ರು, ಅವರಿಗೆಲ್ಲ ಹೊರಗೆ ಕೊಟ್ವಿ. ಅಲ್ಲಿ ಕಾಡನ್ಕೊಪ್ಪದಿಂದ ಉಗ್ನಿಕೆರೆಯಿಂದ ಒಂದು ಗುಡ್ಡದೊಳಗೆ ಒಂದು ಸ್ಕೂಲ್ ಅದ, ಅಲ್ಲಿ ಆ ಸ್ಕೂಲಿಗೆ ಅನುದಾನ ಬೇಕಾಗಿತ್ತು, ಅಲ್ಲಿ ಕೊಟ್ವಿ. ಆಮೇಲೆ ಸಮುದಾಯ ಭವನಕ್ಕೆ ನಮ್ಮ ಕೈಲಿ 50,000 ಇರಲಿ ಲಕ್ಷ ಇರಲಿ ಅದೇ SC ST ಒಳಗೆ 10% ಕೊಡ್ಬೇಕು ಅಷ್ಟು ಕೊಟ್ವಿ. ಆಮೇಲೆ SC ST ಮಂದಿಗೆ ಮಹಿಳೆ ರಾಟಿ ಮೈದು ರಾಟಿ ಕೊಟ್ವಿ. ಆಮೇಲೆ ರಾಜೀವ್ ಗಾಂಧಿ ವಸತಿ ನಿಗಮ ಅಂತೇಳಿ ಅದು ಎಲ್ಲ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕೂಡ ಮೀಟಿಂಗ್ ಮಾಡ್ತಿದ್ದೆ ನಾವು. ಉಳಿದವ್ರ ಮೆಂಬರಿಗೆ ಅಷ್ಟು ಇದ್ದಿದ್ದಿಲ್ಲ. ಎಲ್ಲ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮಾಡಿಕೊಂಡು ಅವರಿಗೆ ಇವು ರಾಜೀವ್ ಗಾಂಧಿ ವಸತಿ ಸ್ಕೀಮ್ನಾಗ ಎಲ್ಲರಿಗೆ ಹೈನುಗಾರಿಕೆ ಕೊಡಿಸಿದ್ವಿ. ಆಮೇಲೆ ಇವು ನಮ್ಮ SC STಗೆ ತಾಡ್ಪತ್ರಿ, ನಮ್ಮ ಒಂದಷ್ಟು ಎಲ್ಲ ಪಂಪ್ಸು ಇವೆಲ್ಲ ಏನು ನಮ್ಮ ಸಣ್ಣ ಸಣ್ಣ ಬರ್ತಿದ್ವಲ್ಲ ಹೊಲಿಗೆ ಯಂತ್ರ, ಅವನ್ನೆಲ್ಲ ಹಂತ ಹಂತವಾಗಿ ಅವನ್ನೆಲ್ಲ ಮಾಡ್ಕೊತ ಬಂದೀವಿ. ಸರಿ, ನಿಮ್ಮ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಟ್ಟಿರ್ತಾವೆ? ತಾವು ಒಂದು ಟೀಚರ್ಸ್ ಮಾಡಿದವರು, ಮತ್ತೆ ನಿಮ್ಮ ಗುರುಗಳು ಕೂಡ ಒಂದು ಎಜುಕೇಶನ್ ಫೀಲ್ಡಿನಲ್ಲಿ ಇದ್ದಂಥವು. ಒಂದು ಗ್ರಾಮದಲ್ಲಿ ಶಿಕ್ಷಕರಾಗಿ ಅಲ್ಲಿಯ ಮಕ್ಕಳಿಗೆ ಉನ್ನತವಾದಂಥ ಶಿಕ್ಷಣ ಕೊಡೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ದಿವಂಗತ ಮಾಜಿ ಶಾಸಕರು ಕೂಡ. ಅವರ ಆಡಳಿತದಲ್ಲಿ ಮತ್ತು ನಿಮ್ಮ ಆಡಳಿತದಲ್ಲಿ, ಯಾಕಂದ್ರೆ ಜಿಲ್ಲಾ ಪಂಚಾಯತಿ ನಿಮ್ಮ ಆಡಳಿತದಲ್ಲಿ ಇಲ್ಲ, ಯಾಕಂದ್ರೆ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ, ತಾಲೂಕ್ ಪಂಚಾಯತಿ ತಾವು ಇರೋದ್ರಿಂದ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಟ್ಟಿರ್ತೀವಿ? ಶಿಕ್ಷಣಕ್ಕೆ ನಮ್ಮ ದಾಸಗ ಪ್ರಾಥಮಿಕ ಶಾಲೆ ಒಳಗೆ ಮಕ್ಳಿಗೆ ಕುಂದ್ರಸಾಕ ಡೆಸ್ಕ್ ಹೇಳಿ ಸರ್. ನಮ್ಮ ದಾಸ್ತಿಕೊಪ್ಪದ ಪ್ರಾಥಮಿಕ ಶಾಲೆ ಒಳಗೆ ಎಲ್ಲ ಸುಣ್ಣ ಬಣ್ಣ ಪೇಂಟು, ಆಮೇಲೆ ಶೌಚಾಲಯ, ಡೆಸ್ಕು, ಅವು ಶಾಲೆಗೆ ಏನು ಆಟ ಸಾಮಗ್ರಿಗಳು ಬೇಕು ಫೋನ್ ಮಾಡಿದ್ವಿ. ರಾಮನಾಳ ಗ್ರಾಮದಾಗೂ ಹೆಲ್ಪ್ ಮಾಡಿ ನಮ್ಮ ಕ್ಷೇತ್ರಕ್ಕೆ ಬರುವಲ್ಲಿ. ನಿಮ್ಮ ಹೇಳಿದ ಅಂಗನವಾಡಿ ಎಲ್ಲ ಅಂಗನವಾಡಿ ಒಳಗೆ ನಮ್ಗೆ 50,000 ಇರಲಿ ಲಕ್ಷ ಇರಲಿ ಅವು ಎಲ್ಲಕ್ಕೂ ಶಿಕ್ಷಣ ಇಲಾಖೆ ಅಂಗನವಾಡಿ ಸ್ಕೂಲಿಗೆ ನಮ್ಗೆ ಎಷ್ಟು ಸಾಧ್ಯತೆ ನಮ್ಮ ಪಣ್ಣೊಳಗೆ ಎಷ್ಟು ಮಾಡೀವಿ. ಮತ್ತು ಶಾಸಕರು ಬಂದಾಗ ಅವ್ಕೆ ಹೆಚ್ಚಿಗೆ ಒತ್ತು ಕೊಡ್ಸಿದ್ದೀವಿ ನಾವು. ಯಾಕೆ ಮತ್ತೊಂದು ನಮಗೆ ಬಲ ಬಂದಂಗೆ ಆತ. ಅಲ್ಲಿ ನಮಗೆ ನಮ್ಮ ದಾಸ್ತಿ ಶಾಲೆ ಒಳಗನ ಒಂದು 11 ಲಕ್ಷದ ಒಂದು ಬಿಲ್ಡಿಂಗ್ RCC ಬಿಲ್ಡಿಂಗ್ ಮಾಡಿದ್ವಿ. ಆಮೇಲೆ ಲಾಡ್ ಅವ್ರು ಇದ್ದಾಗ ಅಲ್ಲಿ ಒಂದು CC ರಸ್ತೆ 10 ಲಕ್ಷ CC ರಸ್ತೆ ಅವ್ರ ಪಾರ್ಟಿಯವರು ಎಬ್ಬಿದ್ರು. ಅದನ್ನು ಶಾಸಕರಾಗಿ ನಮಗೊಂದು ಆನೆ ಬಲ ಬಂದಂಗೆ ಆತು. ಅದ 10 ಲಕ್ಷದ ಒಂದು CC ರಸ್ತೆ ಸ್ಕೂಲ್ ಮಕ್ಕಳು ಬೇದಾಗ ಲಾಡ್ ಅವರ ಬೇಡಿದ್ರು, ಈ ರಸ್ತೆ CC ರಸ್ತೆ ಯಾರು ಬೀರಿ ನಿಮಗೆ ಸನ್ಮಾನ ಮಾಡ್ಬೇಕಿದನ್ ಅಂತೇಳಿ. ನಾವು ಪತ್ರಿಸಿದ್ದೆ ಗುದ್ಲಿ ಪೂಜೆ ಕರೆದ್ರು ಅವರು. ಅವಾಗ ಈ ರಸ್ತೆ ಅಡ್ಡಾಡಕ್ಕೆ ಬರೋದಾಗ ಕೇಳಿದ್ರು, ಇದನ್ನು ಯಾರು ಎಬ್ಬೀರಿ ಅಂತ. ಎಬ್ಬಾರ ಇದನ್ನು ಯಾರು ಎಬ್ಬೀರಿ ಅಂದ್ರೆ ನಿಮ್ಮ ಮಂದಿ ಎಬ್ಬೀರಿ, ಅವ್ರಿಗೆ ಸನ್ಮಾನ ಮಾಡ್ಬೇಕು, ಅವ್ರಿಗೆ CC ರಸ್ತೆ ಎಬ್ದಾರ ಅಂತ ಹೇಳಿದ್ರು. ಅದೇ 10 ಲಕ್ಷ ರೂಪಾಯಿ ಕೊಟ್ಟು ನಿಮ್ಮಣ್ಣ ಹುಡ್ಕೊಂಡು CC ರಸ್ತೆ ಮಾಡಿಸಿದ್ವಿ. ಆಮೇಲೆ 10 ಲಕ್ಷದ್ದು 11 ಲಕ್ಷದೊಂದು ಕೂಲಿ ಮಾಡಿದ್ವಿ. ಸ್ಮಶಾನದೊಳಗೆ ಒಂದು ಹೆಣ ಸುಡಾಕ ಒಂದು 3 ಲಕ್ಷದ ಮಾಡಿದ್ವಿ. ಆದ ಸ್ಕೂಲಿಗೆ ಒಂದು 3 ಲಕ್ಷ ಮಾಡಿದ್ವಿ. ಆಮೇಲೆ ಇಲ್ಲಿ ಗಾಂಧಿನಗರ ಟು ದಾಸ್ತಿಕೊಪ್ಪ ಹೋಗಕ್ಕೆ 70 ಲಕ್ಷ ಶಾಸಕರಿಗೆ ಹಾಕ್ಸಿದ್ವಿ. ಆಮೇಲೆ ಮೈಲಾರ ದೇವಸ್ಥಾನದಂತೆಕ
ಅಲ್ಲಿ ರೋಡ್ ಹೋಗಕ್ಕೆ ಅಲ್ಲೊಂದು 10 ಲಕ್ಷ ಹಾಕಿದ್ವಿ. ಆಮೇಲೆ ಇಲ್ಲಿ ಜೈನ ಸಮಾಜ ಅಲ್ಪಸಂಖ್ಯಾತರೊಳಗೆ ಇದರಲ್ಲಿ ಒಂದು 5 ಲಕ್ಷ ಫಂಡ್ ಹಾಕ್ಸಿದ್ವಿ. ಆಮೇಲೆ ಇಲ್ಲಿ ಒಂದು ಸಮುದಾಯ ಭವನ, ವೆಂಕಟೇಶ್ವರ ಸಮುದಾಯ ಭವನ ಅಂತ ತಿಳ್ಕೊಂಡು ಒಂದು ಸಮುದಾಯ ಭವನ ಮಾಡಿದ್ವಿ. ಶಾಸಕರು ಒಂದು 10 ಲಕ್ಷ MIDBಗಳು ಹಾಕಿದ್ರು, ಒಂದು 5 ಲಕ್ಷ ಅವ್ರ ಫಂಡ್ ಹಾಕಿದ್ರು. ಇನ್ನು ಉಳಿದಿದ್ದು ಏನಾಯ್ತಲ್ಲ, ನಾ ಯಾರಿಗೂ ಸಾರ್ವತ್ರಿಕ ಪಟ್ಟಿ ಹಾಕಿಲ್ಲ. ನಮ್ಮದು ಉತ್ಪನ್ನ ಬರಲಿ ಏನೋ ಬಿಟ್ಟು ತಿಳ್ಕೊಂಡು ಒಂದು ಇಲ್ಲಿ ಸದ್ಯ ಸಮುದಾಯ ಭವನ ಹೋಗಿ ಅದನ್ನು ಮುಂದೆ MP ಅವರು ಒಂದು 5 ಲಕ್ಷ ಹಾಕ್ಯಾರ ಸಮುದಾಯ ಭವನಕ್ಕೆ. ಈಗದ ಆದ್ರೆ ನಮ್ಮ ಶಾಸಕರು ಭಾಳ ತುಂಬ ಒತ್ತು ಕೊಟ್ರು ನಮಗೆ. ಅದು ಆ ಶಿಕ್ಷಣದ ಬಗ್ಗೆ ಕೇಳಿದೆ ನಿಮ್ಗೆ ಯಾಕೆ ಸಂಪೂರ್ಣ ಹೇಳಿನಿ ಅಂದ್ರೆ, ಆದರ್ಶ ಸ್ಕೂಲಿಂದ ಗಾಂಧಿನಗರದಿಂದ ಆದರ್ಶ ಸ್ಕೂಲ್ ಬರ್ಬೇಕಾದ್ರೆ ಇಲ್ಲಿ ಒಂದು ರಸ್ತೆ ಐತಿ, ಇಲ್ಲಿ ಒಳ ರಸ್ತೆ. ಅಲ್ಲಿ ಸುಮಾರು 100 ವರ್ಷಗಟ್ಟಲೆ ಯಾರಿಗೂ ಮಾಡೋದಾಗಲಿಲ್ಲ, ಯಾವ ಶಾಸಕರಿಗೂ ಮಾಡೋದಾಗಲಿಲ್ಲ, ಯಾವ ಮಿನಿಸ್ಟ್ರಿಗೂ ಮಾಡೋದಾಗಲಿಲ್ಲ. ಮುಂದೆ MLA ಅವ್ರು ಕರೆದು ಏನು ಹೇಳಿದ್ರಪ್ಪ, ಅಲ್ಲಿ ಆದರ್ಶ ಶಿಕ್ಷಣಕ್ಕೆ ಹೋಗಕ್ಕೆ ಮಕ್ಕಳು ತಾಲೂಕಿನ ಮಕ್ಕಳು ಬರ್ತಾವೆ, ಮತ್ತು ಆಟದ ಮೈದಾನಕ್ಕೂ ಒಂದು 3 ಎಕರೆ ಕೊಡ್ಸೀನಿ, ಅಲ್ಲಿ ಅಲ್ಪಸಂಖ್ಯಾತಲ್ಲಕ್ಕೂ ಕೊಡ್ಸೀನಿ. ಅದಕ್ಕೆ ಅದೊಂದು ಏನೋ ಮಾಡಿ ದಾರಿ ಮಾಡಿಕೊಡು, ಮತ್ತು ನಿನ್ನ ಸಮಸ್ಯೆ ನಿಂದು ಹೇಳ್ತಾರಂದ್ರೆ, ಸರ್ ನಂದೇನು ತಕರಾರಿಲ್ಲ, ಸಿಂಗಲ್ ನಕಾಶೆದಾಗ 8 ಫೂಟ್ ಇದೆ, ಕಮಾಂಡ್ನಾಗ ದಾರಿ ಇಲ್ಲ, ಅದಕ್ಕೆ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿಂದ ಅವ್ರು 70 ಲಕ್ಷ ಹಾಕ್ಯಾರ ಅಷ್ಟೇ. ಆಮೇಲೆ ಇಲ್ಲಿ ಒಡ್ರಿಯರಿ ಒಳಗೆ ಈಗ ಒಂದು ಅಂಗನವಾಡಿ ಕಟ್ಟಾತಾರೆ, 15-20 ಲಕ್ಷ ಐತೆ. ಅದು 15 ಹಣಕಾಸಿನಿಂದ ಅದು ಈಗಿನ ಶಾಸಕ ಬಂದು ಉದ್ಘಾಟನೆ ಮಾಡಿದ್ದಾರೆ, ಅದನ್ನು ನಾ ಹೇಳಿ ಹಾಕ್ಸಿದ್ದೆ. ಅದೊಂದು 15-20 ಲಕ್ಷ ರೂಪಾಯಿ ಅಂಗನವಾಡಿ ಅದು. ಆಮೇಲೆ ಇಲ್ಲಿ MP ಅವರು ಒಂದಿಷ್ಟು ಅಂಗನವಾಡಿಗೆ ಅವರು ಹೆಲ್ಪ್ ಮಾಡ್ಯಾರ ಇಷ್ಟು ನಿಮಿಷ. ಆಮೇಲೆ ತಾಲೂಕ್ ಪಂಚಾಯತಿಯಿಂದ ಹೈಮಾಸ್ಕ್ ದ್ವೀಪ ಎಲ್ಲ ದೇವಸ್ಥಾನ ಎಲ್ಲ ಸರ್ಕಲ್ಲಿಗೂ ಹೈಮಾಸ್ಕ್ ಹಾಕ್ಸಿದ್ವಿ, 4 ಲೈಟಿನು ಹೈಮಾಸ್ಕು. ಆಮೇಲೆ ಸೋಲಾರ್ ಹಾಕ್ಸಿದ್ವಿ. ಆಮೇಲೆ ಕೆಲವೊಂದು SC/STಗೆ ಹೈನುಗಾರಿಕೆಯನ್ನು ಕೊಡ್ಸಿದ್ವಿ, ಶಾಸಕರು ಹಿಡ್ಕೊಂಡು ಕೊಡ್ಸಿದ್ವಿ. ನಮ್ಮ ಫಂಡಿನ ಜೊತೆ ಶಾಸಕರು ನಮ್ಮ ಗದಿ ನಮ್ಮ ಊರಿಗೆ ಅಂದ್ರೆ ಭಾಳ ಒತ್ತು ಕೊಟ್ರು ನಮಗೆ. ಆಮೇಲೆ ನಾವು ಒಂದು ಬೇಡಿಕೆ ಇಟ್ಟಿವಿ, ನಾವು ದಾಸ್ತಿಗೊಬ್ಬ ಬಸ್ ಸ್ಟ್ಯಾಂಡ್ ಹತ್ರ ನಮಗೊಂದು ಸರ್ವಿಸ್ ರಸ್ತೆ ಕೊಡ್ರಿ ಅಂತೇಳಿ ಫೈಟ್ ಮಾಡಿದ್ವಿ. ನಾವು ಫೈಟ್ ಮಾಡಿದ ತಕ್ಷಣ ಅಲ್ಲಿಗೆ ಊರಿಗೆ ಬಂದು ಈಗೇನು ಸರ್ವಿಸ್ ರಸ್ತೆ ಐತಲ್ಲ ಈಚೆ ಕಡೆ, ಆ ಸರ್ವಿಸ್ ರಸ್ತೆನ ಜನ ಹೋಗಕ್ಕೆ ಬರೋಕೆ ಅನುಕೂಲ ಮಾಡಿ. ಆಕ್ಸಿಡೆಂಟು ಅಪಘಾತ ಭಾಳ ಇದ್ದು. ನಮ್ಮ ಮನ್ಯಾಗ ಒಂದು ಹುಡುಗಿ ಆಕ್ಸಿಡೆಂಟ್ ಆಗಿತ್ತು ಅಲ್ಲಿ ದೇವಸ್ಥಾನ ದಾಟಿ ಹೋಗುವಲ್ಲಿ. ಆಮೇಲೆ ಒಂದು ಸ್ಟ್ರೈಕ್ ಮಾಡಿದ್ವಿ, ಒಂದು ಹಂಪ್ಸ್ ಹಾಕಿದ್ರು. ಮತ್ತು ಈಗ ನಮಗೆ ಶಾಸಕರು ಬಂದಿಂದ ಏನು ಮಾಡಿದ್ವಿ ಅಂದ್ರೆ, ಅದಕ್ಕೆ ಸ್ಟ್ರೈಕ್ ಮಾಡಿದಾಗ ಒಂದು ಸರ್ವಿಸ್ ರಸ್ತೆ ಕೊಟ್ಟರು ಅತ್ತಾಗಿತ್ತಾಗ. ಆಮೇಲೆ ಈಗ ಒಂದು ಬಸ್ ಸ್ಟಾಪ್ ಇತ್ತು, ಅದು ಈ ರೋಡಿಂದ ಹೋದದು, ಅದೊಂದು ಬೇಡಿಕೆ ಇತ್ತು ನಮ್ಗೆ. ಹಿಂಗಾಗಿ ನಮಗೆ ಅವರು ಎಲ್ಲ ಏನು CC ರಸ್ತೆ ಕೊಡಬೇಕು, ಯಾರ್ಯಾರಿಗೆ ಏನು ಕೊಡಬೇಕು. ಸರಿ, 2016ರಲ್ಲಿ ನೀವು ಆಯ್ಕೆ ಆದಾಗಿಂದ ಶಾಸಕರಿದ್ದಂತ ವಿರೋಧ ಪಕ್ಷ ಶಾಸಕರಿದ್ರು, ಅವಾಗಿನ ಆಡಳಿತ ಪಕ್ಷದಲ್ಲಿದ್ದಂಥವ್ರು, ನೀವು ವಿರೋಧ ಪಕ್ಷದಲ್ಲಿ ಇದ್ವಿ. ಈಗಿನ ನಿಮ್ಮ ಶಾಸಕರು ಬಂದಾಗ ನಿಮ್ಮ ಅವಧಿ ಮುಗೀತು. ನಂತರ ಈ ನಿಮ್ಮ ಶಾಸಕರಿಗೆ ಆ ಶಾಸಕರಿಗೆ ಹೋಲಿಕೆ ಮಾಡಿದ್ರೆ ಯಾರ ಆಡಳಿತದಲ್ಲಿ ಅತಿ ಹೆಚ್ಚು ಡೆವಲಪ್ಮೆಂಟ್ ಆಗಿದೆ? ನಮ್ಮ ಅನಿಸಿಕೆ ನನಗೀಗ 1-4 ಒಂದು ಪಕ್ಷಾತೀತವಾಗಿ ಮಾತನಾಡ್ತಾರೆ. 1-4-62 ಅಂದ ಡೇಟ್ ಆಫ್ ಬರ್ತ್. ಚಿಕ್ಕನಗೂಡು ಎಲೆಕ್ಷನ್ ಮಾಡಿದ್ವಿ, ಲಾಡವರು ಕಾರ್ಮಿಕ ಸಚಿವರಾದರು. ಆಮೇಲೆ ನಿಮ್ಮಣ್ಣವರು MLA ಆದ್ರು. ಎಲ್ಲರೂ ಆಡಳಿತ ಮಾಡಿದ್ರು. ಯಾವ ಕಾಲಕ್ಕೆ ಫಂಡ್ ಕಡಿಮೆ ಇದ್ದು ಅವ್ರವ್ರ ಆಡಳಿತದಾಗ ಅವ್ರು ಮಾಡಿದ್ರು. ತಾಲೂಕಿನ್ಯಾಗ ಹೈಯೆಸ್ಟ್ ಅಭಿವೃದ್ಧಿ ಫಂಡ್ ತಂದವ್ರು ಅಂದ್ರೆ CM ನಿಮ್ಮಣ್ಣವ್ರು ಬಿಟ್ರೆ ಯಾರೂ ಇಲ್ಲ, ಅಂಕಿ ಸಂಖ್ಯೆ ವೈಸ್. ಆಮೇಲೆ ಕಾರ್ಮಿಕ ಸಚಿವರು ಇದ್ದಾಗ ನಾನು ಉಪಾಧ್ಯಕ್ಷ ಇದ್ದೇನ ತಾಲೂಕ್ ಪಂಚಾಯತಿ ಒಳಗೆ. ಅವ್ರು ಒಮ್ಮೆ ನಮ್ಮ KDP ಮೀಟಿಂಗ್ ಒಮ್ಮೆ ನಾವು ಸತತ KDP ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ತ್ರೈಮಾಸಿಕ ಕಂಟಿನ್ಯೂ. ಚಿಕ್ಕನಗೌಡರು ಭಾರತೀಯ ಜನತಾ ಪಕ್ಷದಿಂದ 1999ರ ಶಾಸಕರಾಗಿ. ಹೌದು. ಅದಕ್ಕೆ ಹಿಂದಗಡೆ 94ರಲ್ಲಿ ಸಿದ್ದನಗೌಡರು ಇದ್ರು. ಅದಕ್ಕೆ ಹಿಂದಗಡೆ 89ರಲ್ಲಿ ಜನತಾದಳ ಪಕ್ಷದಿಂದ ಸಿದ್ದನಗೌಡರು ಪರ್ತಗೌಡರು ಆದ್ರು. ಅವರು ಮತ್ತೆ ಸಿದ್ದನಗೌಡರು ಆದ್ರು. ಮತ್ತೆ ಹೊಳಿ 85ರಾಗೂ ಸಿದ್ದನಗೌಡರು ಆದ್ರ. 83ರಾಗ ಫಾದರ್ ಜೇಕಬ್ ಅವರು ಎಲೆಕ್ಷನ್ ಮಾಡೀವಿ ನಾವು. ಇವ್ರು ಸ್ಥಳೀಯರಂದ್ರೆ ಜೇಕಬ್ ಅವರು. ಅವ್ರು ಬಿಟ್ರೆ ಇಲ್ಲಿ ಸ್ಥಳೀಯರು ಯಾರು ಆಯ್ಕೆ ಆಗಿಲ್ಲ. ಮತ್ತೊಳಿ GC ಪಾಟೀಲ್ ಆದ್ರು. ಅಲ್ಲ, GC ಪಾಟೀಲ್ರು ಅನ್ನೋದಕ್ಕಿಂತ ಇಲ್ಲಿ 83 ಪಕ್ಕೀರ್ಗೌಡ ಶಿವನಗೌಡ ಪಾಟೀಲ್ ಇವ್ರು 78ರಾಗ ಇವ್ರು 78ರಲ್ಲಿ ಆಯ್ಕೆ ಆಗಿದ್ದು. ಹೌದಾ? ಇವರ ಅಪೋಸಿಟ್ ಗೆ ಇದ್ದಂತವ್ರು ಕುರುವತ್ತಿ ಚನ್ನ ಬಸಪ್ಪ ಕಾಂಗ್ರೆಸ್ ದಿಂದ ಇದ್ರು, ಅವ್ರಿದ್ರು. ಅವ್ರು ಬಿಟ್ರೆ ಇಲ್ಲಿ 78ರಾಗಿನ ಇತಿಹಾಸ ತೆಗೆದ್ರೆ
ವಾಪಸ್ 83ರಾಗ 83ರಿಂದ ವಾಪಸ್ 496 ಮತವನ್ನು ಪಡೆದುಕೊಂಡು ಜೇಕಬ್ ಅವ್ರು ಬಂದ್ರೆ ಹೌದು 85ರವರೆಗೆ ಅಂದ್ರೆ 2 ವರ್ಷ ಅವಧಿಯಲ್ಲಿ ಇವರು ಆಯ್ಕೆಯಾಗಿದ್ದು. ಹ್ಮ್ ಸ್ಥಳೀಯರಿಗೆ ಯಾಕೆ ಅವಕಾಶ ಸಿಗಲಿಲ್ಲ ಇಲ್ಲಿ 2018ರಲ್ಲಿ ಬಿಟ್ರೆ 83ರಾಗ ಬಿಟ್ರೆ 2015 ಹ್ಮ್ ಸಾರಿ 2018ರಲ್ಲಿ ಆಯ್ಕೆಯಾಗಿತ್ತು, 83 ಬಿಟ್ರೆ 2015 ಆಯ್ಕೆಯಾಗಿತ್ತು. ಸ್ಥಳೀಯರಿಗೆ ಯಾಕೆ ಅವಕಾಶ ಸಿಗ್ತಾ ಇರ್ಲಿಲ್ಲ ಸರ್? ಅವಾಗ ಹುಬ್ಳಿ ತಾಲೂಕ್ನಾಗ 32 ಕಲಗಟಿ ತಾಲೂಕಿಗೆ ಸೇರಿದ್ವು. ಪಿ ಸಿ ಅವರು ಆತು ಚಿಕ್ಕನಗೌಡರು ಪಿ ಸಿ ಅವರಿದ್ದಾಗ ಮುಂದೆ ಕ್ಷೇತ್ರ ವಿಂಗಡಣೆ ಆತಲ್ಲ, ವಿಂಗಡಣೆ ಆಗಿಂದ ಫೈಟ್ ಮಾಡಿದ್ರು. ಆದರೂ ಅವಾಗ ಅದು ಚಿಕ್ಕನಗೌಡರು ಬಂದಾಗೂ ಕ್ಷೇತ್ರ ಆ ಕಡೆನೇ ಇದ್ವು, ಅವು 32 ನಮ್ಮ ತಾಲೂಕು ಇದ್ವು. ಅವರು ಅವಾಗ ಸಪೋರ್ಟ್ ಆತ. ಮುಂದಿತ್ತಾಗೇನು ಜಾಕೋಬ್ ಒಂದು ಸ್ಥಳೀಯರು ಅವರು ಎಸ್ ಪಾಟೀಲ್ರು ಅವರು ಸಿ ಪಾಟೀಲ್ ಅಷ್ಟ ಹಳೆ ಕಾಲಕ್ಕೆ. ಮುಂದೆ ಕ್ಷೇತ್ರ ಅದ್ರ ಗುಂಚಿ ಉಟ್ಕೊಂಡು ಬಂದಾಗಲೇ ಪಿ ಸಿ ಅವರು ಚಿಕ್ಕನಗೌಡರು ಅವ್ರು ಇಲ್ಲೇ ಆಯ್ಕೆ ಆದ್ರೆ ಅವರು ಕ್ಷೇತ್ರ ಹಳ್ಳಿ 30 ಹಳ್ಳಿ ಸೇರಿದ್ವು ನಮಗೆ ಅವು. ಹಂಗಾಗಿ ಆತ. ಈಗ ಅವ್ರನ್ನ ಬಿಟ್ಟು ನೆಕ್ಸ್ಟ್ ನಿಮ್ಮಣ್ಣವರ ಸ್ಥಳೀಯರಲ್ಲಿ ಲೋಕಲಿಂದ ಆಯ್ಕೆ ಜಾಕೋಬ್ ಅಂದ್ಬಿಟ್ರೆ ಅವರೇ. ಹೆಚ್ಚಿಗೆ ಡೆವಲಪ್ಮೆಂಟ್ ಆಗಿದ್ದು ಯಾರಿಂದ ಈ ಕ್ಷೇತ್ರದಲ್ಲಿ? ನಿಮ್ಮಣ್ಣವರಿಂದ ಈಗ ಅಂಕಸಂಖ್ಯೆ ಗೊತ್ತೈತೆ ನಿಮ್ಗೆ, ಸಾಕಷ್ಟು ಅಭಿವೃದ್ಧಿ ಆಗಿದೆ. ಈಗೂ ಅವ್ರದೇ ಪಂಡ ಗುದ್ಲಿ ಪೂಜೆ ಮಾಡತ್ತಾರ ಇವರು. ಈಗೂ ನಾವು ಉಪಾಧ್ಯಕ್ಷಿದ್ದಾಗ ಗುದ್ಲಿ ಪೂಜೆ ಮಾಡಕ್ ಪೇಗಳು ಬರ್ತಿದ್ರು. ನಾ ಫಂಕ್ಷನ್ಗೆ ಹೋಗಿ ಅಂದ್ರೆ ಅಡ್ಕೊಂತಿದ್ರು, ಪೇಗಳು ನೀವ್ಯಾ ಗುದ್ಲಿ ಪೂಜೆ ಬರ್ತೀರಿ ಅನ್ಯ, ನೀವೇ ಚುನಾಯಿತ ಬರ್ತಿದ್ರು, ಎಮ್ ಎಲ್ ಎನು ಮಿನಿಸ್ಟರು, ನೀವ್ಯಾ ಗುದ್ಲಿ ಪೂಜೆ ಕೂತಿರಿ, ನಿಮ್ದೇನೆ ತೆನ್ನ ಆಕ್ಷನ್ ಮಾಡ್ತೇವನೋ ಅಂತ ಈ ಜನ ಅಧಿಕಾರಿಗಳ ಮೇಲೆ ಅವ್ರೇನು ಆಡ್ಕೊಂತಾರಲ್ಲ ನೋಡಿ ಆಡ್ಕೊಂತಿದ್ರು ಅವರು. ಏನು ಇದು ಅಂತೇಳಿ ಗುದ್ಲಿ ಪೂಜೆ ನೀವು ಮಾಡೋದು ಅನ್ಯ, ನಾವು ಮಾಡೋದು ನಿಮ್ದೇ ಕೆಲಸ ಇಲ್ಲ ಅಂತಿದ್ನ್ಯಾ. ಅದಕ್ಕೆ ಹಂಗೆಲ್ಲ ಅದು ಅವ್ರಿಗೆ ನಮ್ಮನ್ನು ನೋಡಿ ಆಡ್ಕೊಂತಿದ್ರು ಅವ್ರು. ಇದ್ರಿ ಉಪಾಧ್ಯಕ್ಷ ಬಂದಾರಂತ ನಿರ್ವಹಣೆ ಮಾಡೋರು ನಾವು. ಸರಿ, ಒಂದು ವೇಳೆ ಈ ಮಿಸರಿಕೋಟೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಿಮಗೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಈ ಕ್ಷೇತ್ರದ ಮತದಾರರು ಮೊದಲನೆಯ ಅಭಿವೃದ್ಧಿಯ ಧ್ವನಿ ಯಾವ ವಿಷಯದ ಮೇಲೆ ನಿಮ್ದು ಇರಬಹುದು? ಏನಾದ್ರು ಅಭಿವೃದ್ಧಿ ವಿಷಯದ ಮ್ಯಾಲನ ಅಲ್ಲ, ಯಾವ ಅಭಿವೃದ್ಧಿಯ ಮೇಲೆ? ಯಾವ ಅಭಿವೃದ್ಧಿ ಅಂದ್ರ ಮೊದಲು ನಮ್ಮ ಒಕ್ಕಲತನಕ್ಕ ರೈತಾಪಿ ಜನ ಅಭಿವೃದ್ಧಿ ಹೊಂದ್ಬೇಕು ಮೊದಲು. ಯಾಕೆ ಇದನ್ನ ಪ್ರಶ್ನೆ ಹೇಳ್ತೇನೆ? ಅಭಿವೃದ್ಧಿ ರಸ್ತೆ ಮಾಡ್ಬೋದು, ನೀರು ಬಿಡ್ಬೋದು, ಸಂಪನ್ಮೂಲಗಳು ಏನು ಮಾನವ ಬೇಕಾಗೈತಿ ಅವೆಲ್ಲ ಬೇಕಾಗಿದ್ದಕ್ಕೆ ಒತ್ತು ಕೊಡ್ತೀವಿ ಫಸ್ಟ್. ಸೆಕೆಂಡ್ ಏನಾಗೈತಪ್ಪ ಅಂದ್ರೆ ನಮ್ಮ ಒಕ್ಕಲತನಕ್ಕೆ ಏನಾಗ್ಬಿಟ್ಟೈತೆ ಅಂದ್ರೆ ಅದು ನೆಗ್ಜಿಲೆನ್ಸಿ ಆಗತೈತಿ. ಅದು ಒಕ್ಕಲತನಕ್ಕೂ ಪ್ರಿಫರೆನ್ಸ್ ಕೊಡ್ಬೇಕು ನಮ್ಮದು. ಊರ ಅಭಿವೃದ್ಧಿ ಏನಾಗೋದ್ರಿ, ಏನೋ ಬೇಕಾಗಿದೆ, ನೀರು ಬೇಕಾಗೈತಿ, ರಸ್ತೆ ಬೇಕಾಗ್ಯಾವು, ಗಟ್ರ ಬೇಕಾಗ್ಯಾವು, ವಿದ್ಯುತ್ ಬೇಕಾಗೈತಿ. ಇವು ಮೂಲಭೂತ ಸೌಕರ್ಯ ನಮ್ಗೆ ಎಲ್ಲರಿಗೂ ಬೇಕಾ. ಇವನು ಇಲ್ಲಂಗೆ ಯಾರಿಗೂ ಜೀವನ ಮಾಡೋಕ್ಕಾಗಲ್ಲ. ಆದ್ರೆ ಇದ್ರ ಜೊತೆಗೆ ಒಕ್ಕಲತನಕ್ಕೂ ಸ್ವಲ್ಪ ನಾವು ಪ್ರಿಫರೆನ್ಸ್ ಕೊಡ್ಬೇಕಾಗೈತಿ. ನಮ್ಮ ವಿಷಯ ಅಭಿವೃದ್ಧಿ ಇದು ಮಾಡೋದು ನಡೀತಿರ್ತೈತಿ. ಅದು ಈಗ ನೋಡಿ ಸದ್ಯ ಕುಡಿಯೊಳಗೆ ನೀರಿಲ್ಲ ಅಂದ್ರೆ ಇವತ್ತು ಯಾವ ಶಾಸಕರು ಇವತ್ತಿನವರೆಗೆ ಬಿಟ್ಟಂತ ಎಲ್ಲಿಯೂ ಒಂದು ಶಬ್ದ ಬಿಟ್ಟಿಲ್ಲ. ಹೌದು, ಎಲ್ಲಿಯೂ ಒಂದು ಹೇಳಿಕೆ ಇಲ್ಲ. ಆಮೇಲೆ ಪೇಪರ್ ಸ್ಟೇಟ್ಮೆಂಟ್ TV ಸ್ಟೇಟ್ಮೆಂಟ್ನೊಳಗೆ DC ಅವ್ರು ಕೊಡ್ತಾರ ಗೊಬ್ಬರ ಕೊರತೆ ಆದ್ರೆ ರೇಷನ್. ಈಗೂ ಸದ್ಯ ಗೊಬ್ಬರ ಕೊರತೆ ಓಡಾಡ್ತಾರ. ಪೇಪರ್ನ ನೋಡ್ತೀವಿ, ಟಿವಿ ನೋಡ್ತೀವಿ. ಶಾಸಕರು ಇವತ್ತಿನವರೆಗೂ ಎಲ್ಲಿ ಒಂದು ಹುಬ್ಬಳ್ಳಿ ಧಾರವಾಡ ಹಳ್ಳಿ ಮಂದಿ ಇಲ್ಲಿಂದ ಗೊಬ್ಬರ ತರತ್ತಾರ. ಸೊಸೈಟಿಗೆ ನಾವು ಗೊಬ್ಬರ ಗೌರ್ಮೆಂಟ್ ಕಟ್ಟಿದ್ರೆ ಇನ್ ಟೈಮ್ ಒಳಗೆ ಗೊಬ್ಬರ ಇಲ್ಲ, ಹೊರಗಡೆ ಗೊಬ್ಬರ ತಂದು ನಾವು ಬೀಜ ಮಾಡತ್ತೇವಿ ಪರಿಸ್ಥಿತಿ. ಇಲ್ಲಿ ಹಾಕಿಂದ ಅಲ್ಲಿ ಲೋಡ್ ಬಂದಿಲ್ಲ, ಆಮೇಲೆ ಹಿರೋರಿಲ್ಲ, ಅನೇಕ ಕಾರಣ ಹೇಳ್ತಾರ. ಈ ಸದ್ಯ ಗೊಬ್ಬರ ವ್ಯವಸ್ಥೆ ಹಿಂಗೈತಿ. ಅದಕ್ಕೆ ನಾವು ರೈತರಿಗೆ ಒತ್ತು ಕೊಟ್ಟಾಗ ಜಗತ್ತ ಹುಟ್ಟೋದು ರೈತರಿಂದ ಹುಟ್ಟೈತಿ. ಮತ್ತು ಇವಕ್ಕೆಲ್ಲ ಮೇನ್ ಒತ್ತು ಕೊಡ್ಬೇಕು ನಾವು ಮೊದಲ. ಒಕ್ಕಲತನ ಒಕ್ಕದಿದ್ರೆ ಜಗವನ್ನ ಬಿಕ್ಕುವುದು. ಅದ ಶ್ರೀಮಂತಿ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ. ಹೌದು, ಮತ್ತು ದೇಶ ರೈತ ಅಭಿವೃದ್ಧಿ ಆದಾಗ ಇವೆಲ್ಲ ಅಭಿವೃದ್ಧಿ ಆಕಾವು. ಇವೆಲ್ಲ ಸರ್ಕಂಫರೆನ್ಸ್ ಚೈನ್. ಇವು ಇವೆಲ್ಲ ಪ್ರೊಡಕ್ಷನ್ ಆಗೋದ ಪ್ರಾಡಕ್ಟ್ ಆಗೋದ ರೈತರಿಂದ ಹಾಕಿರ್ತೈತಲ್ಲ. ಸರಿ, ಈ ರೈತರ ಅಂದ ತಕ್ಷಣ ರೈತರಿಗೆ ಬೇಕಾಗಿರ್ತಕ್ಕಂಥ ನಮ್ಮ ಹೊಲ ನಮ್ಮ ದಾರಿ ಅನ್ನುವಂಥ ಸ್ಕೀಮ್ನಲ್ಲಿ ಎಷ್ಟು ಹೊಲಗಳಿಗೆ ತಾವು ರಸ್ತೆ ನಿರ್ಮಾಣ ಮಾಡಿಸಿದ್ರು? ನಿಮ್ಮ ಶಾಸಕರಿಂದಾಗಿರ್ಲಿ, ನಿಮ್ಮಿಂದಾಗಿರ್ಲಿ. ನಮ್ಮ ಹೊಲ ನಮ್ಮ ರಸ್ತೆ ಇಲ್ಲಿ ಆದರ್ಶ ಸ್ಕೂಲ್ ಅಂತ ಹೋಗ್ಬೇಕಾರ ಒಂದು ರಸ್ತೆ ಐತಿ ಹಳ್ಳದೊಳಗೆ, ಅಲ್ಲಿದೊಂದು ರಸ್ತೆ ಮಾಡ್ಯಾರ ಕಡಿಮೂರಮ್ಮ. ಆಮೇಲೆ ನಮಗಿಲ್ಲೇ ದಾಸ್ತಿಕೊಪ್ಪದಿಂದ ರಾಮಾಳಕ್ಕೆ ಹೋಗುವಾಗ ಒಂದು ಕಡಿಮೂರಮ್ಮ ಮೊದಲಿತ್ತು. ಈಗ ಹೊಳ್ಳಿ ಅದ ನಾವು ಸೆಬ್ಬಿಯವರು ಬೈದ್ರು ಅದಕ್ಕೆ. ಅದು BJP ಸರ್ಕಾರದಾಗ ಆಗಿದ್ದು. ಅದು ಈಗ ರಾಮಾಳದವ್ರಿಗೆ 1 ಕಿಲೋಮೀಟರ್ CC ರಸ್ತೆ ಸದ್ಯ ಆಗಿ 1 ವರ್ಷ ಆಗಿತ್ತು. ಅದು ಫಾಲೋಅಪ್ ಮಾಡಿ ಮನೆ ಬೈದಿರೋ ಅದು ಬನ್ನತ್ತಿದ್ವಿ ನಾವು.
ಅದನ್ನ ಮಾಡತ್ತಾರ. ಈಗ ಅದೇ ಸ್ಕೂಲ್ ಹೋಗೋದಂದ್ರ ರೈತರು ಹೊಲಕ್ಕೂ ಬರ್ತೈತಿತ್ತು. ನಾಯಿನಾಗ 70 ಲಕ್ಷ ಹಾಕ್ಯಾರಂತ ಅಲ್ಲಿ ರೈತರಿಗೂ ಬರ್ತದ. ನಾವು ರೋಡ್ ಹೋಗಾಕ ಸ್ಕೂಲ್ ಹೋಗಾಕ ಹೈವೇ ಐತಿ ಇಲ್ಲಿ ನಮ್ಮ ಜಮೀನಿಗೆ ಅವು. ಆದ್ರೆ ಇದಕ್ಕೆ ಯಾಕೆ ವಿಶೇಷ ಒತ್ತು ಕೊಟ್ಟಿವಿ ಅಂದ್ರೆ ಸಾರ್ವಜನಿಕರಿಗೂ ಆಕತಿ, ಸ್ಕೂಲಿಗೆ ಬರೋಕ್ಕೂ ಆಕತಿ. ಈ ರೀತಿ ಇವು ನಮ್ಮ ಹೊಲ, ನಮ್ಮ ರಸ್ತೆ ಇವೆಲ್ಲ ಕಡಿಮೆ ಊರಮ್ಮು. ಮತ್ತು ಈಗ ಅವ ಹೆಚ್ಚಾಗಿ ಕಡಿಮೆ ಊರಮ್ಮ ಆಗೋದು ಒಳಗಿನ ರಸ್ತೆ. ಸರಿ, ನಿಮ್ಮ ಶಾಸಕರಿದ್ದಾಗ ಪ್ರವಾಹ ಬಂತು, ಅತಿವೃಷ್ಟಿ ಆಯಿತು, ಕೆಲವೊಂದಿಷ್ಟು ಮನೆಗಳನ್ನು ಬಿದ್ದವು. ಅವಾಗ ತಾಲೂಕ್ ಪಂಚಾಯತಿಂದ ಆಶ್ರಯ ಮನೆಗಳನ್ನು ಬರೋದಿಲ್ಲ. ನಿಮ್ಮ ಶಾಸಕರಿಂದ ಎಷ್ಟು ಜನರಿಗೆ ನಿಮ್ಮ ಒಂದು ತಾಲೂಕು ಪಂಚಾಯತಿ ದಾಸ್ತಿಕೊಪ್ಪ ಕ್ಷೇತ್ರ ಅನ್ನೋದಕ್ಕಿಂತ ಕಲಗಡಗಿ ತಾಲೂಕ್ ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಕ್ಷೇತ್ರ ಸದಸ್ಯರಿಗೆ ತಾವು ಯಾವ ರೀತಿ ಕೆಲಸ ಮಾಡಿದ್ರಿ? ಎಷ್ಟು ಜನರಿಗೆ ಆಶ್ರಯ ಮನೆಗಳನ್ನು ಕೊಡಿಸುವಂತ ಪ್ರಯತ್ನಗಳನ್ನು ತಾವು ಮಾಡಿದ್ರಿ? ನಮ್ಮ ಅಂದಾಜೊಳಗೆ ನಮ್ಮ ಊರಾಗನ ಅತಿವೃಷ್ಟಿಗೆ 2 ಮನೆ ಊರು. ಫಾರ್ ಎಕ್ಸಾಂಪಲ್ ಸ್ವತಃ ನಮ್ಮ ಊರಾಗನ ದಾಸ್ತಿಕೊಪ್ಪದೊಳಗೆ 2 ಮನೆ ಅಂದ್ರೆ ಹಡಪ್ದಾರ ಮನೆ 2. ನಾನು ಸರ್ ಹಿಂಗಾಗೈತಿ ಪರಿಸ್ಥಿತಿ ಅಂತ ನನ್ನ ಮೇಲೆ ಜವಾಬ್ದಾರಿ ಭಾಳ ಕೊಟ್ಟಿದ್ರು ಅವ್ರು. ನಾವೇನು ಹೇಳ್ತೀವಪ್ಪ ಅಂದ್ರು ಅದನ್ನು ಸುಳ್ಳು ಹೇಳೋದಿಲ್ಲ, ಭಾಳ ಕರೆಕ್ಟ್ ಅದನ್ನು ನಮ್ಮ ಮೇಲೆ ವಿಶ್ವಾಸ ಇತ್ತು. ಇಲ್ಲೇ 2 ಹಡಪ 5 ಲಕ್ಷದ 2 ಮನೆ ಮಾಡಿದ್ವಿ, 2 ಸಂಕ್ಷನ್ ಅವು. ಆಮೇಲೆ ಶರಣೋಬತ್ ಅಂತ ಒಂದು ಸಂಕ್ಷನ್ ಆಯ್ತು. ಚೆಕ್ ಅವರ ಬಂದು ನಿಮ್ಮಣ್ಣವ್ರ ಕೊಟ್ಟು ಹೋದ್ರು, ನಾ ಇಲ್ಲಂದ್ರೂ ಕೊಟ್ಟು ಹೋದ್ರು ಅವ್ರು. ಅಂದ್ರೆ ಎಕ್ಯುರಿಟಿ ಬಿದ್ದ ಮನೆಗಳು ಯಾವ ಹಳ್ಳಿಯಾಗ ಎಷ್ಟು ಮನೆ ಬಿದ್ದಾವು, ಎ ಗ್ರೇಡು, ಬಿ ಗ್ರೇಡು, ಸಿ ಗ್ರೇಡ್, ಅವೆಲ್ಲನೂ ಲೆಕ್ಕ ಹಾಕಿದ್ರೆ ಒಂದೊಂದು ಹಳ್ಳಿಯಾಗಿ ಎಲ್ಲೆಲ್ಲಿ ಭಾಳ ಹಾಳಾಗ್ಯಾವಲ್ಲ ಅವ್ರಿಗೆಲ್ಲ 5-5 ಲಕ್ಷ ಚೆಕ್ಕನ್ನು ಕೊಟ್ಟಾರ. ಅವು ಕೆಲಸನೂ ಆಗ್ಯಾವ, ಭಾಳ ಅತಿವೃಷ್ಟಿಗೆ ಹೆಲ್ಪ್ ಮಾಡ್ಯಾರ. ಸರಿ, ಮುಂದೆ ತಾಲೂಕ್ ಪಂಚಾಯತಿ ಆಸೆ ಕಟ್ಕೊಂಡಿದ್ರ ಅಥವಾ ಜಿಲ್ಲಾ ಪಂಚಾಯತಿ ಸದಸ್ಯರಾಗಬೇಕಂತ ಆಸೆ ಕಟ್ಕೊಂಡಿದ್ರ? ನಮ್ದು ಏನೈತ್ರಿ ಅಂದ್ರೆ ಈಗ ತಾಲೂಕ್ ಪಂಚಾಯತಿ ಮಾಡೇವಿ ನಾವೀಗ. ನಾವು ಜಿಲ್ಲಾ ಪಂಚಾಯತಿ ಮಾಡ್ಬೇಕಂತ ನಮ್ಮ ತಲೆಯಾಗ ವಿಚಾರ ಐತಿ. ಆದ್ರೆ ಹೈಕಮಾಂಡ್ ಅದಕ್ಕೆ ಮುಂದೆ ಏನು ತೀರ್ಮಾನ ಆಕತಿ, ಆಕಾಂಕ್ಷಿಗಳ ಯಾವ್ದಾಗ ಐತಿ ನಮ್ಮದು ಮಾಡಬಾರ್ದಂತೆಲ್ಲ. ಜನ ನಂದು ಒಳ್ಳೆ ಹೆಸರು ಐತಿ, ನೀವು ಫೈಟ್ ಮಾಡ್ರಿ ಅಂತಾರೆ ನನಗೆ. ನಾ ಬ್ಯಾಡ ಬಿಡಪ್ಪ, ಎಲ್ಲಿದು ಒಕ್ಕಲ್ತಾರ ಸುಮ್ಮ ಮಾಡು ನಾವಂದ್ರು. ಜನರ ಒತ್ತಾಯ ಹೆಂಗೈತಿ ಅಂದ್ರೆ 5 ವರ್ಷ ಚಂದ ಆಡಳಿತ ಮಾಡಿರಿ, ನಿಮ್ಮ ಹೆಸರು ಐತಿ, ನೀವು ಜಡ್ಪಿ ತಯಾರಿಲ್ಲ ಇಲ್ರಿ, ನಾವು ನಿಂತು ದುಡಿತೀವಿ, ನೀವು ಯಾರ್ದೋ ₹1 ತೊಗೊಳಂಗೆ ಸೇವೆ ಮಾಡಿರಿ, ಜಡ್ಪಿ ಮಾಡೋದ ನೀವು ಬಿಡೋಂಗೆ ಇಲ್ಲ. ನೀವು ಜನರ ಒತ್ತಡ ಐತಿ ನನಗೆ. ಆಸೆ ನಿಮ್ದೈತು ಏನ್ ಜನರ ಆಸೆ? ಜನರ ಒತ್ತಡನು ಹಂಗೈತಿ. ಮತ್ತು ಜನರ ಒತ್ತಾಯ ಐತಿ ಅಂದ್ರೆ ನಮ್ದು ಮತ್ತೆ ಆಸೆ ಇದ್ದಂಗಲ್ರಿ. ಜನರನ್ನ ಮತ್ತು ನಮಗೇನು ಮಾಡಕ್ಕಾಕೈತಿ? ಎಂತ ಒಕ್ಕಲ್ತನದಿಂದ ರಾಜಕಾರಣಕ್ಕೆ ಇಳಿದಿರ್ತಕ್ಕಂಥ ವ್ಯಕ್ತಿ ಉಪಾಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತಿಗೆ ಹೋಗೋದಕ್ಕೆ ಜನರಿಂದ ಸಿದ್ಧರಾಗ್ತಾ ಇದ್ದೀರಾ ಅಥವಾ ಜನರ ಆಸೆಯದ ಮೇರೆಗೆ ಆಗ್ತಾ ಇದ್ದೀರಾ ಅಥವಾ ಜನರ ಬಲದಿಂದ ಆಗ್ತಾ ಇದ್ದೀರಾ? ನಾವು ಏನಂದ್ರು ಜನರ ಬಲದಿಂದ ಆಗ್ಬೇಕು ನಾವು ಅಧಿಕಾರಿ ಯಾರಿಗೆ ಬಿಡಿ ಎಲ್ಲರೂ ಬೇಕು ಆಸೆಗೆ ಹೋಗ್ತಾರೆ. ನಾವು ಹಂಗಲ್ಲ, ಜನ ನಮ್ಮನ್ನು ಬಯಸ್ಬೇಕ. ಅವ್ರ ನಿಂತ್ರೆ ನಾವು ಅವ್ರನ್ನ ಗೆಲ್ಲಿಸ್ತೀವಪ್ಪ, ನಮ್ಗೆ ಹೆಲ್ಪ್ ಮಾಡ್ತಾರೆ, ಸಹಕಾರ ಮಾಡ್ತಾರೆ, ಸಹಕಾರರು ಬರ್ತಾರೆ, ಅವ್ರ ಕ್ಯಾರೆಕ್ಟರ್ ಚಲೋ ಅದಾವು ಅಂತ ಜನರ ಭಾವನೆ ಬಂದಾಗ ನಮ್ಗೆ ಒತ್ತಡ ಅವರಿಂದ ಬರ್ಬೇಕ. ನಾವ ಹೋಗಿ ನಿಂದಿರ್ತನಪ್ಪ ಹೆಂಗ್ ಮಾಡ್ಲಿ ಅಂತ ಹಿಂಗೆ ಕೇಳೋಂಗಿಲ್ಲ ನಾವು. ಯಾರ ನೀವು ಈಗ ನಮಗೆಲ್ಲ 7 ಹಳ್ಳಿ ಮಂದಿನ ಹೇಳ್ತಾರೆ, ಗಂಜಿಗಟ್ಟಿ ಅವರೆಲ್ಲ ಫೋನ್ ಮಾಡ್ತಾರೆ, ಗೌಡ್ರು ಹೆಂಗ್ ಮಾಡ್ತೀರಿ ಅಂತ ನಮ್ಮನ್ನ ಕೇಳ್ತಾರ. ನೀವು ಹೆಂಗ್ ಮಾಡ್ತೀರಿ ಮತ್ತೆ ಫೈಟ್ ಮಾಡ್ತೀರಿ ಹೆಂಗಂತ ನಾವೇನು ಹೇಳಕತ್ತೀವಿ. ನೀವೆಲ್ಲರೂ ಹ್ಞೂ ಅಂದ್ರೆ ನಂದು ಎಸ್, ಮತ್ತೆ ನಿಮ್ಮನ್ನು ಬಿಟ್ಟು ನಂದೇನೈತೆ ಅಲ್ಲಿ. ಅದಕ್ಕೆ ನೀವೆಲ್ಲರೂ ಎಸ್ ಅಂದ್ರೆ ನಾನು ಇಲ್ಲವ, ಬೇಡಪ್ಪ ಅಂದ್ರೆ ಬಿಡವ. ಜನರ ಅಪೇಕ್ಷೆ ಅದ. ನೀವು ಬೇಡಪ್ಪ ಅಂತ ಈಗ ಹೇಳಿದ್ರೆ ಬಿಟ್ಟು ಒಕ್ಕಲ್ತನ ಮಾಡ್ತೀವಿ, ತಿಳ್ಕೊಂಡು ತಿಂತೀವಿ, 4-5 ಊರದವ. ನೀವು ಜನರ ನಿಂದ್ರಪ್ಪ ಮಾಡೋನು, ಮತ್ತು ನೀವೆಲ್ಲ ಕೆಲಸ ಮಾಡಿ 5 ವರ್ಷ ಮತ್ತು ನಾವು ನಿಂತು ನೀವೆಲ್ಲ ಹೆಲ್ಪ್ ಮಾಡ್ತೀವಿ ಅಂತ ಜನರ ಬೇಡಿಕೆ ಇತ್ತಂದ್ರೆ ನಾವು ಅವ್ರಿಗೆ ಒಕ್ಯಾನ್ಬೇಕಾಕತ್. ನಾವು ಹೌದು, ಈ ಬಲದ ಮೇಲೆ ನಾವು ಜಿಲ್ಲಾ ಪಂಚಾಯತಿ ಕೇಳ್ಬೇಕಂತ ನಂಬುದು. ಸರಿ, ಒಂದು ವೇಳೆ ನಾನು ಕೊನೆ ಹಂತಕ್ಕಿದ್ದೇನೆ, ಸಮಾಜ ವಿಚಾರ ಮಾಡುತ್ತಾ ಸಂದರ್ಶನ ಕೊನೆ ಹಂತಕ್ಕೆ ಬಂದಿದ್ರೆ, ಜಿಲ್ಲಾ ಪಂಚಾಯತಿಯಿಂದ ಆಯ್ಕೆ ಆದರೆ ಜಿಲ್ಲಾ ಪಂಚಾಯತಿಯಲ್ಲಿ ಏನು ಬೋರ್ಡ್ ಆಫ್ ಚೇಂಬರ್ನಲ್ಲಿ ಏನು ಸಭೆ ಇರುತ್ತೆ, ಆ ಸಭೆಯಲ್ಲಿ ಮೊದಲನೆಯ ಧ್ವನಿ ಯಾರ ಪರವಾಗಿ ಇರುತ್ತೆ? ಕೊನೆ ಹಂತದಲ್ಲಿ ಮೊದಲನೇ ಸಭೆ ಒಳಗೆ ಜಿಲ್ಲಾ ಪಂಚಾಯತಿ ಒಳಗೆ ಅಧಿಕಾರಿಗಳ ಸಭೆಯೊಳಗೆ ಮೊದಲನೇ ವಿಷಯ ಏನೈತಪ್ಪ ಅಂದ್ರೆ ಫಸ್ಟ್ ನಮ್ಮನ್ನು ಆರಿಸಿ ಕಳಿಸತಕ್ಕಂಥ
ಸಾರ್ವಜನಿಕರು ಮತ್ತು ಆ ಗ್ರಾಮದ ಊರಿಗೆ ಅಭಿವೃದ್ಧಿಗೆ ಏನು ಒತ್ತು ಕೊಡ್ಬೇಕು, ಸಾರ್ವತ್ರಿಕವಾಗಿ ಏನು ಕೆಲಸ ಮಾಡಬೇಕು, ಅಭಿವೃದ್ಧಿ ಅಂದ್ರೆ ಏನು, ಅಭಿವೃದ್ಧಿಗೋಸ್ಕರ ನಾವು ಹೆಂಗೆ ಫೈಟ್ ಮಾಡ್ಬೇಕು, ಜನರ ಆಶೋತ್ತರಗಳನ್ನು ನಾವು ಆರಿಸಿ ಕಳಿಸಿದವ್ರ ಆಶೋತ್ತರಗಳು ಈಡೇರ್ಬೇಕು, ಸಾರ್ವಜನಿಕರಿಗೆ ನಾವು ಸ್ಪಂದಿಸ್ಬೇಕು, ಅವ್ರ ಆಶೆ ಆಕಾಂಕ್ಷೆಗಳು ಸರ್ಕಾರದಿಂದ ಬರ್ತಕ್ಕಂಥದ್ದನ್ನ ಜನ ಮುಟ್ಟಿಸ್ಬೇಕು, ಮತ್ತು ಸರ್ಕಾರದ ಜನರ ಆಶೋತ್ತರಗಳನ್ನು ಈಡೇರಿಸ್ಬೇಕು, ಮತ್ತು ಸಾರ್ವಜನಿಕರಿಗೆ ಏನು ಅವಶ್ಯ ಐತಿ ನಮಗೆ ಅದನ್ನು ಈಡೇರಿಸೋ ಪ್ರಯತ್ನ ಮಾಡ್ಬೇಕು, ಮತ್ತು ಸರ್ಕಾರನ ಕಣ್ಣು ತರಿಸುವಂಥ ಪ್ರಯತ್ನನೂ ಮಾಡ್ಬೇಕು. ನಾವು ಸಾರ್ವಜನಿಕರಿಗೆ ಏನು ಕುಂದುಕೊರತೆ ಆಗೈತಿ, ಏನು ಬೇಕು ಬೇಡಿಕೆಗಳದಾವು, ಅಭಿವೃದ್ಧಿಗೆ ಏನು ಬೇಕಾಗೈತಿ, ಸಂಪನ್ಮೂಲ ಏನು ಕೊರತೈತಿ, ರೈತರಿಗೆ ಏನು ಕೊರತೈತಿ, ಅದನ್ನು ನಾವು ಮುಟ್ಸೋಕೆ ಪ್ರಯತ್ನ ಮಾಡಬೇಕು ಸಾರ್ವಜನಿಕ ಸೇವಾದಾಗ ನಾವು. ಆಮೇಲೆ ಜನರ ಕಷ್ಟ ಕಾರ್ಪಣ್ಯ ಬಂದಾಗ ನಾವು ಹೋಗಿ ಸ್ಪಂದಿಸ್ಬೇಕು. ಅಂದಿರ್ತಾರ ಏನೋ ನಮ್ಮ ಮೇಲೆ ಆಸೆ ಇಟ್ಕೊಂಡ್ರೆ ಆಸೆ ಕಳಿಸಿವಪ್ಪ ಹೆಂಗಂತೇಳಿ ನಾವು ಅವ್ರಿಗೆ ನೋವಿನ್ಯಾಗ ಇವತ್ತು ಎಲ್ಲದ್ರಾಗೂ ನಾವು ಭಾಗಿಯಾದೀವಿ ಅಂದ್ರೆ ಅವ್ರ ನಮ್ಮ ಮೇಲೆ ವಿಶ್ವಾಸ ಇರ್ತೈತಿ, ಮತ್ತು ವಿಶ್ವಾಸಕ್ಕೆ ಚ್ಯುತಿ ಬರ್ದಂಗೆ ನಡ್ಕೋಬೇಕು. ನಾವು ನಮ್ಮದು ಜವಾಬ್ದಾರಿ ಇರ್ತೈತಿ, ಊಟ ಕಳಿಸ್ಯಾರಪ್ಪ ಅಂದ್ರೆ ನಮ್ಮದು ಜವಾಬ್ದಾರಿ ಇರ್ತೈತಿ. ಆಮೇಲೆ ಜಿಲ್ಲಾ ಪಂಚಾಯತಿ ಒಳಗೆ ಮೊದಲೇ ಸೇವೆಗಳಿಗೆ ಏನು ಮಾಡಪ್ಪ ಅಂದ್ರೆ ಸರ್ಕಾರಗಳೇನೋ ತಪ್ಪು ಮಾಡಿದ್ರೆ ಅದ್ರ ಬಗ್ಗೆ ಧ್ವನಿ ಎತ್ತುವಂಥ ಸದಸ್ಯರು ಬೇಕಲ್ಲಿ. ಅಲ್ಲೇ ಹೋಗಿ ತಲೆ ಆಡಿಸಿ ಬಂದ್ರೆ ನಡೆಯೋಲ್ಲ. ಅದು 2ನೇ ವಿಧಾನಸಭಾ ರೀತಿಯಲ್ಲಿ ಇರಬೇಕು. ಹೌದು ಮಿನಿ ವಿಧಾನಸೌಧ ಅಂದ್ರೆ ಅದು. ಯಾಕಂದ್ರೆ ಜಿಲ್ಲಾ ಮಟ್ಟದಾಗ ಧ್ವನಿ ಎತ್ತಬೇಕಂದ್ರೆ ಅದೆಲ್ಲ ಸಾರ್ವಜನಿಕರಿಗೆ ಒಳ್ಳೆ ಸಂದೇಶಗಳು ಹೋಗ್ಬೇಕು, ಅಭಿವೃದ್ಧಿ ಬಗ್ಗೆ ಹೋಗ್ಬೇಕು, ಜನರ ಸ್ಪಂದನೆ ಬಗ್ಗೆ ಹೋಗ್ಬೇಕು. ಇಪ್ಪಾರು ಉದಾಹರಣೆ ಹೇಳಿ ನನ್ನ ಇವತ್ತು ಶಾಸಕರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಗೊಬ್ಬರ ಬಗ್ಗೆ ಅಂತ. ನಮ್ಗೆ ನೋವೈತಿಗ ಅದು, ನಾವು ರೈತರು ಪರದಾಡಕತ್ತೆ ನೋವೈತಿ ನಮ್ಗೆ. ಇವತ್ತು ನಾವು ಇಲ್ಲಿ ಕೃಷಿ ಆಫೀಸರ್ ಮಾತಾಡಿನ ಬೆನ್ನ ಎತ್ತಿರಿ ಬಿಡುದಿಲ್ಲ, ಎಲ್ಲೈತಿ ಗೊಬ್ಬರ ಅಂತೀನಿ, ಇಂಡಿಯಾ ತುಂಬೇವಿ ಎಲ್ಲೈತಿ ನಿಮ್ಮ ಡಿ ಸಿ ಅವ್ರ ಪೇಪರ್ನ್ಯಾಗ ಮೀಟಿಂಗ್ನಾಗ ನಮ್ಗೆ ಹೇಳ್ತಾರೆ, ಎಲ್ಲ ಟಿಗ ನೋಡತ್ತೀವಿ ನಾವು. ಎಲ್ಲೈತಿ ಗೊಬ್ಬರ ಹುಬ್ಳಿ ದಾಡನ್ ತರಕತ್ತಾರ, ಇಲ್ಲ ಬಂದು ನಿಮ್ಮ ಆಫೀಸ್ ಮುಷ್ಟು ಹಾಕಿ ಕುಂದಿರ್ತಾನೆ ನೋಡತ್ತೀನಿ. ಇವತ್ತು ಎಷ್ಟು 4-5 ಗಂಟೆ ಸುಮಾರು ಮಾತಾಡಿದ್ನ. ಮತ್ತು ಬೆನ್ನ ಎತ್ತಿರ ಬಿಡೋರಲ್ಲ. ಮತ್ತು ನೀವೇನಾರ ಕಳ್ಸಂತೆ ಮಾರಾಟ ಮಾಡ್ತೇವೆ ಅಂದ್ರೆ ನಾವು ಬೆನ್ನು ಮತ್ತೆ ಬಿಡೋಂಗಲ್ಲ. ಇದನ್ನೆಲ್ಲ ಚರ್ಚೆ ಮಾಡಿದಾಗ ಮತ್ತು ನಾಳೆ ಬಂದು ಬಿಟ್ಟಾರಿ ನಿಮ್ಮ ನೋಡಿಯಲ್ಲ ನಾವು ಅಂತ ಹೇಳಿದ್ರೆ ನಾನು ಉಪಾಧ್ಯಕ್ಷ ಪಾನಿ ಹೊಸದಾಗಿ ಬಂದಿ ಅಂತ ಇನ್ಯ ಹಿಂಗೆಲ್ಲ ಫೈಟ್ ಮಾಡಿದಾಗ ನಮಗೇನು ಜನ ಸರ್ಕಾರ ಕೊಡ್ತಾರೆ ಒಳ್ಳೇದಕ್ಕೆ. ಸರಿ, ನಿಮ್ಮ ಮಿಸ್ರಿಕೋಟೆಯ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ದಾಸ್ತಿಕೊಪ್ಪ ತಾಲೂಕು ಪಂಚಾಯತಿ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ಕಲಗಡಗಿ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ 15ರಿಂದ 16 ಏನು ಸದಸ್ಯರಿದ್ದರು, ಆ ಕ್ಷೇತ್ರದ ಎಲ್ಲ ಮತದಾರರಿಗೆ ನಿಮ್ಮ ದಿವಂಗತ ಶಾಸಕರ ಪರವಾಗಿ ಮತ್ತು ಮಾಜಿ ಸದಸ್ಯರಾಗಿ ಮಾಜಿ ಉಪಾಧ್ಯಕ್ಷರಾಗಿ ನಮ್ಮ ನ್ಯೂಸ್ 43 ಇಂಡಿಯಾದ ದಿ ಲೀಡರ್ ಆಫ್ ಕ್ಷೇತ್ರ ಏನು ವಿಶೇಷ ಸಂದರ್ಶನ ನಡೀತಾ ಇದೆ, ಈ ಸಂದರ್ಶನ ಮುಖಾಂತರದಿಂದ ಮುಂದಿನ ಆಕಾಂಕ್ಷಿಯಾಗಿ ತಾವು ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ಮುಂದಿನ ಆಕಾಂಕ್ಷೆಯಾಗಿ ಹೇಳಕ್ಕೆ ಇಷ್ಟಪಡೋ ಅಂದ್ರೆ ನಮ್ಮ ಆಕಾಂಕ್ಷಿತನ ಹೆಂಗಿರ್ತೈತಿ ಅಂದ್ರೆ ನಾವು 5 ವರ್ಷ ಹೆಂಗೆ ಸದಸ್ಯತ್ವ ನಿಭಾಯಿಸ್ಬೇಕು, ಕಾನೂನು ರೀತಿಯೊಳಗೆ ಸದಸ್ಯತ್ವ ನಿಭಾಯಿಸ್ಬೇಕು, ಕಾನೂನು ಚೌಕಟ್ಟಿನೊಳಗೆ ಬರ್ತಕ್ಕಂಥ ಕೆಲಸಗಳನ್ನು ಸಂಪೂರ್ಣ ಜವಾಬ್ದಾರಿಯುತವಾಗಿ ನಾವು ಮಾಡಿಕೊಡ್ಬೇಕು. ಸರ್ಕಾರದಾಗ ಏನನ್ನ ನ್ಯೂನತೆಗಳಾಗಿ ನಮ್ಮ ಮತದಾರರಿಗೆ ತೊಂದರೆ ಆದ್ರೆ ಅದ್ರ ಬಗ್ಗೆ ನಾವು ಧ್ವನಿ ಎತ್ತಿ ಸರ್ಕಾರನ ಕಣ್ಣು ತರಿಸುವ ಮಟ್ಟಿಗೆ ನಾವು ಫೈಟ್ ಮಾಡಬೇಕು. ನಾವು ಸರ್ಕಾರ ಹೇಳಿದ್ದನ್ನ ಎಲ್ಲಾನು ಮಾಡ್ತೈತಂತ ನಾವು ಹೇಳೋದಿಲ್ಲ. ಕೆಲವೊಂದು ಅಧಿಕಾರಿಗಳು ಏನಾರ ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರನ್ನ ಕಣ್ಣು ತೆರೆಸಿ ಅವ್ರನ್ನ ಬಾಯಿ ಬಿಡಿಸಿ ತಪ್ಪು ಒಪ್ಪು ಸರ್ಕಾರದ ಕೆಲವೊಂದು ಸರ್ಕುಲರ್ಗಳನ್ನ ಮುಚ್ಚಿಟ್ಟಿರ್ತಾರೆ ತೋರಿಸೋರು ಸದಸ್ಯರಿಗೆ. ನಮ್ಮ ತಾಲೂಕು ಪಂಚಾಯತ್ ನೋಡೀನಿ ಅಂದರೆ ಆ ಜಟ್ಟರಾವು ಸರ್ಕಾರಿ ಸುತ್ತೋಲೆಗಳನ್ನು ಕಾಲಕ್ಕೆ ಪರಿಶೀಲನೆ ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ಸುತ್ತೋಲೆಗಳನ್ನು ಓದಿ ಅದನ್ನು ಕಮಿಟಿಯೊಳಗೆ ಪ್ರಚುರಪಡಿಸಿದ್ರು ಅಧಿಕಾರಿಗಳು ಅದನ್ನು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಅವರಿಗೆ ಎಚ್ಚರಿಕೆ ಕೊಟ್ಟು ಕೆಲಸ ತಗೋಬೇಕು ನಾವು. ಇದು ಸದಸ್ಯ ಆಗಿ ಮಾಡೋ ಕೆಲಸ. ಆಮೇಲೆ ಪ್ರತಿ ತಿಂಗಳ ಮೀಟಿಂಗು ಸಾಮಾನ್ಯ ಸೇವೆ ಜನ ಮಾಡೋಕೆ ಅವರಿಗೆ ಒಂದು ಉತ್ತರ ಕೊಡ್ಬೇಕಂತ ಇರ್ತೈತೆ ಅವ್ರಿಗೆ. ಆ ಉತ್ತರ ನಮಗೆ ಕಾಲಕ್ಕೆ ಮುಂದಿನ ಮೀಟಿಂಗ್ ಈ ಮೀಟಿಂಗಿಗೆ ಬಂದಾರ ಮುಂದಿನ ಮೀಟಿಂಗ್ ತಪ್ಪಿಸ್ತಾರ ಅವರು. ಅದಕ್ಕೆ ಯಾವ ಬಗ್ಗೆ ಅಭಿವೃದ್ಧಿ ಎಷ್ಟಾಗೈತಿ, ಎಲ್ಲಿ ನಿಂತೈತಿ ಅದು ಸಂಪೂರ್ಣ ಮಾಹಿತಿ ನಮಗೂ ಇರ್ಬೇಕು. ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ರೆ ಅದನ್ನ ಪಕ್ಕ ಹಿಡಿದು ವಿಸಿಟ್ ಮಾಡಿ
ಅದನ್ನ ಬೈಲಿಗೆ ತಂದಾಗ ಅಧಿಕಾರಿಗಳು ಜಾಸ್ತಿ ಕೆಲಸ ಮಾಡ್ತಾರೆ. ಮತ್ತು ನಾ ಅದನ್ನೇ ಮಾಡ್ಕೊಂತ ಬಂದೆ 5 ವರ್ಷ. ಎಲ್ಲ ಬಿಡವನ ಅಲ್ಲ ಯಾ ಆಫೀಸ್ಗಾರ ಫೋನ್ ಆಗ ಹಚ್ಚವನು ನಮ್ಮ ಟೇಬಲ್ ಮೇಲೆ ಬಂದು ಆಗ ಫೋನ್ ಹಚ್ಚವನ ಇಂಥ ಬಂದಿರೋದು ಆಗ ಆಫೀಸ್ಗೆ ಹಚ್ಚುದ. ಮತ್ತು ಹಚ್ಚಿದಾಗ ಅವ್ರು ಜವಾಬ್ದಾರಿ ಇರ್ತಿದ್ರು. ನಾನು 9ವರೆಗೆ ಉಕ್ಕಿದ್ದೆ. 9 ಜಳಕ ಮಾಡಿದ್ರೆ 10 ಗಂಟೆಕ ಆಫೀಸ್ಗೆ ಇರಾವು ಅಂದ್ ಅಧಿಕಾರಿಗಳಿಗಿಂತ ಮೊದಲ ನಾವು ಇರಾವು ಅಂದ್ರೆ ಹೆಸ್ರು ಹಾಕಿದ್ರು ಅವ್ರು 10ವರೆಗೆ ಬರೋ 12ಕ್ಕೆ ಬರ್ತಾರಂದ್ರ ನಾನು 10 ಗಂಟೆಗೆ ಆಫೀಸಿಗೆ ಇರವ, ರಿಜಿಸ್ಟರ್ ಸಹಿ ಮಾಡಿ ಹುಡ್ಕೊಂಡಿರವ, ಆಫೀಸರ್ ಎಷ್ಟು ಗಂಟೆಗೆ ಬಂದ್ರಿ ಟೈಮಿಂಗ್ ಸಹಿ ಚೆಕಪ್ ಮಾಡಕತ್ತೀನಿ, ದಾಡ್ ಬಸ್ ಲೇಟ್ ಆಕತಿ, ಹುಬ್ಬಳ್ಳಿ ಲೇಟ್ ಆಕತಿ ಅಂತ ಹೇಳ್ತಿದ್ರ. ನಾ ಏನ್ ಮಾಡ್ತೀನಿ ಅಂದ್ರೆ 10 ಗಂಟೆಗೆ ನಾನು ಆಫೀಸ್ನಾಗ ಕುಂತ್ಬಿಡವ. ಅವರು ಕದ ತೆಗಿಯವ್ರು ಕಸ ಹೊಡಿಯವ್ರು ಹೊಡಿತಾರೆ 10 ಗಂಟೆಗೆ. ಅವ್ರು ಕಸ ಹೊಡಿಯೋ ಟೈಮ್ಗೆ ನಾನು ಹೋಗವ ಅಲ್ಲಿ. ಅಧಿಕಾರಿಗಳು ಲೇಟ್ ಆಗಿ ಬರೋವ್ರು ಅದ್ರ ಮೀಟಿಂಗ್ನಾಗ ತಗೊಳವ. ಆಮೇಲೆ ರಿಜಿಸ್ಟರ್ ಬುಕ್ ನಂತೆ ಇಟ್ಕೊಂಡು ಕುಂತು ಬಿಡ್ತಿದ್ದೆ, ನೀವು ಯಾಕೆ ಇನ್ ಟೈಮಿಗೆ ಬಂದಿಲ್ಲ ಅಂತ. ಅವ್ರು ನಮಗೆ ಸ್ವಾರಿ ಅಂತಿದ್ರು ಅವರು. ಅದಕ್ಕೆ ನಾಳೆನಪ್ಪ ನೀವು ಪಗಾರದವ್ರ, ನಾವು ರೊಕ್ಕ ಇಲ್ದವ್ರ, ಅದಕ್ಕೆ ನಾವು ಕಮತಾ ಬಿಟ್ಟು ಬಂದು ಜನ ಸೇವೆ ಮಾಡಕ್ ಬಂದೀವಿ, ನೀವು ಜನ ಸೇವನ ಮಾಡಕ್ ಬಂದಿರಿ. ನೀವು ಪಗಾರ ತಗೊಂಡ್ ಸೇವೆ ಮಾಡ್ತೀರಿ, ನಾವು ಹಂಗ ಮಾಡ್ತೀವಿ, ಕೈಲಿ ಸೇವೆ ಮಾಡೋ. ಅದಕ್ಕೆ ನೀವು ಏನ್ ಟೈಮಿಗೆ ಬಂದು ಇನ್ ಟೈಮಿಗೆ ಕೆಲಸ ಮಾಡಿದ್ರೆ ಎಷ್ಟು ವರ್ಕ್ ಆಕತಿ, ಎಷ್ಟು ಅಭಿವೃದ್ಧಿ ಆಕತಿ, ಜನರಿಗೆ ಸ್ಪಂದಸಕ್ ಆಕತಿ. ಮತ್ತು ನಾವು ಜನರಿಗೆ ಏನು ಹೇಳ್ಬೇಕು, ನಾವು ಊಟ ಮಾಡ್ತಾರ ಮುಂದೆ ಹಿಂಗೆಲ್ಲ ಸಮಸ್ಯೆ ಹಾಕೋ ಅಂತೇಳಿ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ತಿದ್ರು. ಕೆಲವ್ರು ಕನ್ಸೆಷನ್ ಮಾಡ್ತಿದ್ದೆ, ಕೆಲವ್ರು ರೆಡ್ ಇಂಕ್ ಉಪಯೋಗ ಮಾಡಿದ್ದೆ, ಹೋಗ್ಕೊಳಕತ್ ಬಿಟ್ರು. ಸಿಆರ್ ಹೊಡೆದ್ಕೊಂಡ್ ಎಲ್ಲ ಮಾಡಿನ. ನಾ ಬಿಗಿ ಹೆಚ್ಚಾಕತ್ತಿಂದ ಭಾಳ ಮಂದಿ ಹುಬ್ಬಳ್ಳಿ ದಾಡಂದ ಫೋನ್ ಹಚ್ಚಾರ. ನಮ್ಮ ಉಪಾಧ್ಯಕ್ಷ ಭಾಳ ಟೈಟ್ ಅದಾರ, ಕಾನೂನು ಕಡತಕ್ಕೆ ಸಿಕ್ಕರು ಬಿಡವನಲ್ಲ ಮಾಡ್ಕೊಂತ ಬಂದೆ. ಮತ್ತು ಅಧಿಕಾರಿಗಳು ಅಷ್ಟ ನಾವು ಮಾಡಾಕತ್ತಿಂದ ಅವರು ಭಾಳ ಚಂದಾಗಿ ವರ್ತನೆ ಮಾಡಿದ್ರೆ ನಮಗೆ ಸಹಕಾರನೂ ಕೊಟ್ರು. ಮತ್ತು ನನಗೆ ಅಧಿಕಾರಿಗಳು 5 ವರ್ಷ ಮತ್ತು ನಾ ಯಾವಾಗ ಬಿಗಿ ಹೆಚ್ಚಿದ್ದೆ ಅವ್ರಿಗೆ ಕುಂತ್ಕೊಂಡು ಹೇಳಕೈತೆ ಹಿಂದಾಗಡೆ ಕರೆಸಿ, ಸಾಹೇಬ್ರು ಹೆಂಗೆ ಆಕತಿ, ಮೀಟಿಂಗ್ನಾಗ ಹೆಂಗೆ ಆಕತಿ, ಸೆಪ್ರೇಟ್ ನಮ್ಮ ಚೇಂಬರ್ ಕರೆಸಿ ನೀವು ಬರಲಿಲ್ಲ ಅಂದ್ರೆ ನಾವು ಪ್ರಶ್ನೆ ಮಾಡ್ಬೇಕಾಕತಿ, ಹಿಂಗೆಲ್ಲ ಆಕತಿ ಅಂದ ಅವರು ಮತ್ತು ಸರಿಯಾದ ಟೈಮಿಗೆ ಬಂದು ಅಧಿಕಾರಿಗಳು ಸಾಥ್ ಕೊಟ್ಟರು. ನಾ 5 ವರ್ಷ ಸುಗಮವಾಗಿ ಕೆಲಸ ಮಾಡಿದ್ವಿ. ಮತ್ತು ಶಾಸಕರು ಮುಂದೆ ಉಪಾಧ್ಯಕ್ಷರು ಭಾಳ ಕರೆಕ್ಟ್ ಕೆಲಸ ಮಾಡ್ತಾರೆ. ಪ್ರೊಸೀಡಿಂಗ್ಸು ಟರಾವು ನೇಮ ಏನೇನು ಎಲ್ಲನೂ ಕರೆಕ್ಟ್ ಮಾಡಿದ್ನಿ. ಶಾಸಕರು ದುಬ್ಬಾಚ ಪರಿಸ್ಥಿತಿ ಉಪಂದಿನ ಶಾಣ್ಯಾರಿಗೆ ಕಲ್ತಿ ಅಂತ 4 ಅಕ್ಷರ ಬಲ್ಲ ಅವ್ರು ಬೇಕಂತ. ಅದಕ್ಕೆ ನೀ 5 ವರ್ಷದಿಂದ ಮುಂದುವರ್ಸಿದ್ವಿ, ನನ್ನ ಹೆಸರು ತಂದೆ ಅಂತ ಅವರು ನಮ್ಮನ್ನು ಕೊಂಡಾಡಿದ್ರು. ರಾಜಕಾರಣಕ್ಕೆ ಕೊನೆಯಲ್ಲಿ ನಾನು ಕೊನೆ ಪ್ರಶ್ನೆದಲ್ಲಿ ನಾನು ಸಂದರ್ಶನ ಮುಗಿಸ್ತಾ ಇದ್ದೇನೆ. ರಾಜಕಾರಣಕ್ಕೆ ಎಜುಕೇಶನ್ ಇಂಪಾರ್ಟೆಂಟು, ಬುದ್ಧಿ ಇಂಪಾರ್ಟೆಂಟು? ರಾಜಕಾರಣದಾಗ ಎಜುಕೇಶನ್ನು ಬುದ್ಧಿ ಯಾವ ಇಂಪಾರ್ಟೆಂಟ್ ಅಂದ್ರೆ ಬೀಜ ಮೊದಲು ಗಿಡ ಮೊದಲು ಅಂದಂಗೆ ಆಗ್ತಿದೆ. ಇದಕ್ಕೆ ಏನಾಗೈತಿ ಅಂತಂದ್ರೆ ಕಲಿತವ್ರಿಗಿಂತ 100 ತಾವನು ಜಾಣ ಇರ್ತಾನ. ನಾನ್ ಇಲ್ಲ ಅನ್ನೋದಿಲ್ಲ, ಎಲ್ಲದಕ್ಕೂ ಕಲಿಬೇಕಂತಿಲ್ಲ. ಆದ್ರೆ ಈಗಿನ ಸೈಂಟಿಫಿಕ್ಲಿ ನೋಡಿದಾಗ, ಈಗಿನ ರಾಜಕೀಯ ವ್ಯವಸ್ಥೆ ನೋಡಿದಾಗ ಒಂದು ಸ್ವಲ್ಪ ಕಾನೂನು ಬಲ್ಲವ, ಅಕ್ಷರ ಬಲ್ಲ ಅವರು, ಜೊತೆಗೆ ಅನುಭವನೂ ಬೇಕು, ಇಲ್ಲ ಅಂತಲ್ಲ. ಆದ್ರೆ ಏನಾಕೈತೆ ಅಂದ್ರೆ ಟರಾವ್ ಬರೀದೊಂದು ಬರಿತಿರ್ತಾರ, ನಾವು ಸುಮ್ಮನೆ ಸಹಿ ಮಾಡಿ ಹೋಗೋದೊಂದು ಹಾಕಿರ್ತೈತಿ. ಅದಕ್ಕೆ ಶಿಕ್ಷಣನೂ ಇದಕ್ಕೆ ಮೇನ್. ಈಗಿನ ಕಾಲಕ್ಕೆ ಶಿಕ್ಷಣ ಇಲ್ಲ ಅಂದ್ರೆ ನಮಗೆ ಅದ್ರಾಗ ಏನು ಮಾಡಬೇಕು. ಸರ್ಕಾರಿ ಸುದ್ದಿಗಳು ನಾನಾ ನಮೂನಿ ಕಲ್ಲು ಮುಚ್ಕೊಂಡು ಬರ್ತಾವು, ನಾನಾ ನಮೂನಿ ಟರಾಗಳು ಬರ್ತಾವೆ, ನಾನಾ ನಮೂನಿ ಸುತ್ತೋಲೆಗಳು ಬರ್ತಾವೆ. ಆ ಸುತ್ತೋಲೆ ಓದಿ ಅರ್ಥ ಮಾಡ್ಕೊಳ್ಳುವಂಥ ಬುದ್ಧಿ ನಮ್ಮ ತಲೆಯಾಗೂ ಬೇಕು. ಈಗ ಅಲ್ಲಿ ಅಧಿಕಾರಿಗಳು ಏನು ಸುತ್ತೋಲೆ ಓದಿ ಹೇಳ್ತಾರ ಅಂತ ತಿಳ್ಕೊಂಡು ಹೇಳ್ತಿರ್ತಾರ, ನಾವು ಮ್ಯಾಲೆ ಕುಂತಿರ್ತೀವಿ. ಅವ್ರು ಹೇಳೋದು ಬೇರೆ, ನಾವು ಕೇಳೋದು ಬೇರೆ. ಅವ್ರು ಓದಿ ಹೇಳಿದ್ದನ್ನು ಅರ್ಥ ಮಾಡ್ಕೊಂತ ಅನುಭವನೂ ಬೇಕಾ. ಯಾಕೆ ಕಾನೂನು ಚೌಕಟ್ಟಿನಾಗ ಯಾವ ಅಧಿಕಾರಿ ಮಾತಾಡ್ತಾನಿವ ಅಂತ ತಿಳ್ಕೊಳ್ಳೋದು ಜ್ಞಾನನೂ ಬೇಕು ನಮಗೆ. ಅದಕ್ಕೆ ಒಂದು ಸ್ವಲ್ಪ ಅದಕ್ಕೆ ಎಜುಕೇಶನ್ನ ಮೇನ್ ಅಂತ ನಮ್ಮ ವಿಚಾರ ತಲೆಯಾಗ. ಸರಿ ಸರ್, ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ಸುಭದ್ರ ರಾಜಕಾರಣದಿಂದ ಮತ್ತು ಒಂದು ಶಾಂತ ರೀತಿಯಿಂದ ನೆಮ್ಮದಿಯಿಂದ ಈ ಸಂದರ್ಶನಕ್ಕೆ ತಾವೇನು ಸಮಯ ಕೊಟ್ಟು ಸುಮಾರು 45ರಿಂದ 1 ತಾಸಿನ ಹತ್ತತ್ರದಲ್ಲಿ ನಡೆದಿರ್ತಕ್ಕಂಥ ಈ ಇಂಟರ್ವ್ಯೂದಲ್ಲಿ ತಾವು ವಿಚಾರಗಳನ್ನು ಕ್ಷೇತ್ರಕ್ಕಾಗಿ ಮಾಡಿರ್ತಕ್ಕಂಥದ್ದು ಮತ್ತು ನಿಮ್ಮ ಮಾತಿನಲ್ಲಿ ನೋಡ್ತಾ ಇರುವಂಥ ನಿಮ್ಮ ಮಾತಿನ ಬರವಣಿಗೆಗಳನ್ನು ಮತ್ತು ನಿಮ್ಮ ಮಾತಿನ ಚೌಕಟ್ಟುಗಳನ್ನು ನೋಡ್ತಾ ಇದ್ರೆ ದಿವಂಗತ ಶಾಸಕರೇ ನನಗೆ ನೆನಪಾಗ್ತಾ ಇದ್ದಾರೆ. ತಾವೆಲ್ಲ ಅವರ ಮಾತಿನ ನುಡಿಗಳನ್ನು ಹಾಗೇ ಇದ್ದು, ಅವರ ನಡವಳಿಕೆಗಳನ್ನು ಅದೇ ರೀತಿ ಇದ್ದು, ಅವರು CM ನಿಂಬಣ್ಣವರ ಹಾದಿಯ ಮೇಲೆ ಮತ್ತು ಅವರು ಯಾವ ರೀತಿ ಮಾತನಾಡ್ತಿದ್ರು
ಅವರ ಮಾತಿನ ಪ್ರತಿಯೊಂದು ತಿಳುವಳಿಕೆ ಮೆಟ್ಟನ್ನು ಕೂಡ ನಿಮ್ಮಲ್ಲಿ ಇದೆ. ಮತ್ತು ಈ ಕ್ಷೇತ್ರದ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರವಾಗಿ ಚಂದ್ರಗೌಡ ಪಾಟೀಲ್ ಅವರೇ ತಾವು ಇಷ್ಟೊತ್ತು ಕೆಲಸಗಳನ್ನು ತಾವು ಮಾಡ್ತಾ ಬಂದರೆ ಮುಂದೆ ಕೂಡ ನಿಮಗೆ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಲಿಕ್ಕೆ ಅಲ್ಲಿನೂ ಕೂಡ ಒಂದು ಉನ್ನತವಾದಂಥ ಸ್ಥಾನ ಸಿಗಲಿ ಮತ್ತು ಅಲ್ಲಿನೂ ಕೂಡ ಇದೇ ರೀತಿ ಕಲಗಡಗಿ ಕ್ಷೇತ್ರಕ್ಕೆ ಅತಿ ಹೆಚ್ಚು ಡೆವಲಪ್ಮೆಂಟ್ಗೆ ಪಾತ್ರ ವಹಿಸಲಿ ಅಂತ ಹೇಳುತ್ತಾ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. ಥ್ಯಾಂಕ್ ಯು ಸರ್.